ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ TET ಮತ್ತು ಶಿಕ್ಷಕರ ಆಯ್ಕೆಗೆ ನಡೆಸುವಂಥ CET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. TET ಪರೀಕ್ಷೆಯಲ್ಲಿ 2 ಪತ್ರಿಕೆಗಳನ್ನು ಇಟ್ಟಿದ್ದಾರೆ. ಪತ್ರಿಕೆ 1 ಅದು 1ರಿಂದ 5ನೇ ತರಗತಿಯ ಶಿಕ್ಷಕರಿಗೆ. ಈ ಪತ್ರಿಕೆಯಲ್ಲಿ 3ನೇ ಭಾಗದಲ್ಲಿ ಭಾಗ 3ರಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂತ ಆ ಅಧ್ಯಾಯವನ್ನು ಇಡ್ತಿದ್ದಾರೆ. ಈ ಪಾರ್ಟ್ 3ಗೆ ಬರುವಂಥ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಜೊತೆಗೆ ಪತ್ರಿಕೆ 2ರಲ್ಲಿ ಪತ್ರಿಕೆ 2 ಅಂದಾಗ 6ರಿಂದ 8ನೇ ತರಗತಿಗೆ ಬೋಧಿಸುವಂಥ ಶಿಕ್ಷಕರಿಗೆ, ಇದರಾಗೂ ಕೂಡ ಭಾಗ 3ರಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮವನ್ನು ಸಿಲೆಬಸ್ಸನ್ನು ಇಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು TET ಮತ್ತು CETಗೆ ಎರಡಕ್ಕೂ ಅನುಕೂಲವಾಗುವಂಥ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅದರ ಹಿನ್ನೆಲೆ ಕೊಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನಾನು ಈ ತರಗತಿಯಲ್ಲಿ ಕೊಡ್ತಾ ಬರ್ತೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ಎತ್ಕೊತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಕೆಳಗಿನ ಮಕ್ಕಳಿಗೆ ಸಂಬಂಧಿಸಿದೆ. ಕ್ವಶನ್ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ, ಇದೊಂದು ಎಜುಕೇಷನ್ ಪ್ರೋಗ್ರಾಮ್ಸು. ಈ ಪ್ರೋಗ್ರಾಮನ್ನು ಈ ತರಗತಿಯಲ್ಲಿ ಯಾವ ಮಕ್ಕಳಿಗೆ ಕೊಡಲಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರು ಪ್ರತಿಭಾವಂತ ಮಕ್ಕಳಿಗೆ ನೀಡಲಾಗುತ್ತೆ. ಪ್ರತಿಭಾವಂತ ಮಕ್ಕಳು ಅಂದರೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ. ಗಿಫ್ಟೆಡ್ ಚಿಲ್ಡ್ರನ್ಸ್ಗೆ ವೇಗವರ್ಧನೆ ಕೊಡಲಾಗುತ್ತೆ. ನಾನು ಮುಂದೆ ವೇಗವರ್ಧನೆ ಎಂದರೇನು, ಪ್ರತಿಭಾವಂತ ಮಕ್ಕಳಿಗೆ ಯಾಕೆ ವೇಗವರ್ಧನೆ ಕೊಡ್ತಾರೆ ಅನ್ನೋದನ್ನು ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ಮಕ್ಕಳನ್ನು ಚರ್ಚೆ ಮಾಡ್ತಾ ಬರ್ತೀನಿ. ತರಗತಿಯಲ್ಲಿರುವ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಬರ್ತೀನಿ. ಈಗ ತಾವು ಆ ಹಿನ್ನೆಲೆಯನ್ನು ತಿಳ್ಕೊಂಡ ನಂತರ ಪ್ರತಿಭಾವಂತ ಮಕ್ಕಳ ಬಗ್ಗೆ ಮಾತಾಡ್ತಾ ಬರೋಣ. ಮೊದಲನೇದು, ತರಗತಿ ಮಕ್ಕಳವರಲ್ಲ, ಈ ತರಗತಿ ಮಕ್ಕಳನ್ನು ನಾವು ಶೈಕ್ಷಣಿಕವಾಗಿ ವಿಭಾಗ ಮಾಡ್ತಾ ಬರ್ತೀವಿ. ಮೊದಲನೇದು ಬಂದಾಗ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ತರಗತಿ ಮಕ್ಕಳನ್ನು ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ವರ್ಗೀಕರಣ ಮಾಡಬಾರ್ದು. ಆರ್ಥಿಕ ಸಾಮಾಜಿಕವಾಗಿ ವರ್ಗೀಕರಣವನ್ನು ಮಾಡಲ್ಲ ಶಾಲೆಗಳಲ್ಲಿ. ಕಾರಣ, ಇದನ್ನು ಸರ್ಕಾರಗಳು ಮಾಡ್ಬೋದು. ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಜಾರಿ ಮಾಡೋದಕ್ಕೆ, ಆ ಜನಗಳಿಗೆ ಬೇಕಾದಂಥ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮೀಸಲಾತಿಗಳನ್ನು ಕೊಡೋದಕ್ಕಾಗಿ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮ ತರಬಹುದು. ಆದರೆ ನಮ್ಮ ತರಗತಿಯಲ್ಲಿ ಶಿಕ್ಷಕರು ಯಾವುದೇ ಕಾರಣಕ್ಕೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ಆಧಾರದ ಮೇಲೆ ಮಕ್ಕಳನ್ನು ವರ್ಗೀಕರಣ ಮಾಡಬಾರ್ದು. ಹಾಗಾದರೆ ಯಾವುದರ ಪ್ರಕಾರ ಮಕ್ಕಳನ್ನು ವರ್ಗೀಕರಣ ಮಾಡ್ಬೋದು? ತರಗತಿ ಅನ್ನೋದು ವೈವಿಧ್ಯವಾದ ಮಕ್ಕಳನ್ನು ಹೊಂದಿರ್ತದೆ. ಒಂದು ತರಗತಿಯಲ್ಲಿ ಒಂದೇ ಥರದ ಮಕ್ಕಳಿರಲ್ಲ. ಆದರೆ ವರ್ಗೀಕರಣ ಮಾಡಬೇಕಾದ್ರೆ ನಾವು ಬುದ್ಧಿಶಕ್ತಿಯನ್ನು ಆಧಾರವಾಗಿ ಇಟ್ಕೊಂಡು ವರ್ಗೀಕರಣ ಮಾಡ್ತೀವಿ. ಹಾಗಾದರೆ ಬುದ್ಧಿಶಕ್ತಿ ಅಂದ್ರೇನು, ವಾಟ್ ಈಸ್ ಇಂಟೆಲಿಜೆನ್ಸು, ಹೇಗೆ ವರ್ಗೀಕರಣ ಮಾಡೋದು? ಆಗ ಮಕ್ಕಳನ್ನು ನಾವು ಸುಲಭವಾಗಿ ಸಾಮಾನ್ಯ ಮಕ್ಕಳು, ಅಸಾಧಾರಣ ಮಕ್ಕಳು, ಅದರಲ್ಲೂ ಕೂಡ ಪ್ರತಿಭಾವಂತ ಮಕ್ಕಳು, ನಿಧಾನವಾಗಿ ಕಲಿಯುವಂಥ ಮಕ್ಕಳುಗಳು, ಇದನ್ನೆಲ್ಲ ಯಾತಕ್ಕೆ ಪತ್ತೆ ಹಚ್ಚಬೇಕು ಅಂತಂದರೆ, ತರಗತಿ ಶಿಕ್ಷಕ ತನ್ನ ಪಾಠವನ್ನು ಮಾಡಬೇಕಾದ್ರೆ ಎಲ್ಲ ಮಕ್ಕಳಿಗೂ ಕೂಡ ಕಲಿಕೆಯನ್ನು ಉಂಟು ಮಾಡಬೇಕು ಅಂದರೆ ಮೊದಲು ಮಕ್ಕಳು ಯಾವ ಥರದ ಮಕ್ಕಳು, ಇವು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅಥವಾ ಪ್ರತಿಭಾವಂತರೇ, ಸೃಜನಶೀಲರೇ ಮತ್ತು ಸಾಮಾನ್ಯ ಮಕ್ಕಳೇ ಅನ್ನೋದನ್ನು ಗುರುತಿಸಿದಾಗ ಅದಕ್ಕೆ ತಕ್ಕಂತೆ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತರಗತಿಯಲ್ಲಿ ಅಳವಡಿಸ್ಕೋಬೋದು. ಯಾಕೆ ಅಂತ ಅಂದರೆ, ವೈವಿಧ್ಯಮಯದ ಮಕ್ಕಳನ್ನು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಒಬ್ಬ ನಿಜವಾದ ಶಿಕ್ಷಕನ ಕರ್ತವ್ಯ ಆಗಿದೆ. ಅದಕ್ಕೆ ಬುದ್ಧಿಶಕ್ತಿಯ ಆಧಾರದ ಮೇಲೆ ಮಕ್ಕಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಆ ಮಕ್ಕಳನ್ನು ವರ್ಗೀಕರಣ ಮಾಡಬೇಕಾದ್ರೆ ಬುದ್ಧಿಶಕ್ತಿಯನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಬಂದೆ. ಹಂಗಾರೆ ಬುದ್ಧಿಶಕ್ತಿ ಅಂದ್ರೇನು, ಹೇಗೆ ವರ್ಗೀಕರಣ ಮಾಡ್ತಾ ಬರ್ತಾರೆ? ಹಿಂದ್ಗಡೆ ನೋಡಿದಂಥ ಪ್ರತಿಭಾವಂತ ಮಕ್ಕಳನ್ನ ಹೇಗೆ ಗುರುತಿಸೋದು ನಾವು, ಅಸಾಧಾರಣ ಮಕ್ಕಳಲ್ಲಿ ಸಾಮಾನ್ಯ ಮಕ್ಕಳನ್ನೇ ಗುರುತಿಸೋದು? ಇದಕ್ಕೆ ಸಾಮಾನ್ಯವಾಗಿ ನಾವು ತರಗತಿನಲ್ಲಿ ಮಾಡುವಂಥದ್ದು ಅಥವಾ ಶಾಲೆಗಳಲ್ಲಿ ಮಾಡೋದು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡ್ತಾ ಬರ್ತೀವಿ. ಹಾಗಾದ್ರೆ ಬುದ್ಧಿಶಕ್ತಿ ಪರೀಕ್ಷೆ ಅಂದರೆ ಇಂಟೆಲಿಜೆಂಟ್ ಟೆಸ್ಟ್ ಅಂತ ಕರಿತೀವಿ. ಇಂಟೆಲಿಜೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅದರ ಆಧಾರದ ಮೇಲೆ ಮಕ್ಕಳನ್ನು ಮನೋವಿಜ್ಞಾನದಲ್ಲಿ ಭಾಗ ಮಾಡ್ತಾ ಬರ್ತೀವಿ. ಸಾಮಾನ್ಯ ಮಕ್ಕಳು, ಪ್ರತಿಭಾವಂತ ಮಕ್ಕಳು ಅಂತ ಗುರುತಿಸ್ಬೇಕಾದ್ರೆ ಬುದ್ಧಿಶಕ್ತಿ ಪರೀಕ್ಷೆ ಭಾಳ ಇಂಪಾರ್ಟೆಂಟು. ಇದಕ್ಕೆ ಇಂಗ್ಲೀಷಲ್ಲಿ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಕರಿತಾ ಬರ್ತೀವಿ. ಇದು ಮೊದಲು ಬುದ್ಧಿಶಕ್ತಿಯ ಪರೀಕ್ಷೆಗಳು ಇರಲಿಲ್ಲ. ಅದನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಬುದ್ಧಿವಂತ ಅಂತ ಕಂಡುಹಿಡಿಬೇಕಾದ್ರೆ ವೈಜ್ಞಾನಿಕವಾಗಿ ಮಾಡ್ತಾಯಿದ್ರು. ಹಿಂದಿನ ಕಾಲದಲ್ಲಿ ತಲೆಬುಡೆಯ ಗಾತ್ರವನ್ನು ನೋಡಿ, ಹಾಗಾದರೆ ಹಣೆಯ ಅಗಲವನ್ನು ನೋಡಿ ಆಗ ಐಡೆಂಟಿಫೈ ಮಾಡ್ತಾಯಿದ್ರು. ಅದು ಸರಿಯಾಗಿರಲಿಲ್ಲ, ವೈಜ್ಞಾನಿಕವಾಗಿರಲಿಲ್ಲ.
1905ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಲ್ಫ್ರೆಡ್ ಬಿನೆಟ್ ಅನ್ನೋನು ಫ್ರಾನ್ಸ್ ದೇಶದ ಶಿಕ್ಷಣ ತಜ್ಞ ಮತ್ತು ಶೈಕ್ಷಣಿಕ ಅಧಿಕಾರಿ ಅವನು. ಆ ಅಧಿಕಾರಿ ಮೊಟ್ಟ ಮೊದಲ ಬಾರಿಗೆ ಆಲ್ಫ್ರೆಡ್ ಬಿನೆ, ಈ ಪದ ಭಾಳ ಮುಖ್ಯವಾದದ್ದು. ಆಲ್ಫ್ರೆಡ್ ಬಿನೆ ಅಂತೇಳಿ ಇವರು ಯಾವ ದೇಶದವರು ಅಂತ ಕೇಳ್ತಾ ಬರ್ತಾರೆ. ಬಿನೆಟ್ ಅಂತೇಳಿ ಇವರು ಈ ಬಿಲಾಂಗ್ಸ್ ಟು ದ ಇದರ ಫ್ರಾನ್ಸ್ ದೇಶದವರು, ಶಿಕ್ಷಣ ತಜ್ಞ ಮತ್ತು ಗೊತ್ತಿರಲಿ ನಿಮಗೆ, ಇವನು ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮೊಟ್ಟ ಮೊದಲ ಬಾರಿಗೆ ರೂಪಿಸಿದಂಥವ್ರು. ಅದಕ್ಕೆ ಸಾಮಾನ್ಯವಾಗಿ ಆಲ್ಫ್ರೆಡ್ ಬಿನೆಟನ್ನು ನಾವು ಫಾದರ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಕರಿತಾ ಬರ್ತೀವಿ. ಫಾದರ್ ಆಫ್ ಇಂಟೆಲಿಜೆನ್ಸ್ ಟೆಸ್ಟು ಸುಮಾರು ಸಾರಿ ಕ್ವಶನ್ಸ್ ತೆಗೆದಿದ್ದಾರೆ. ಏನಂತ, ಈ ಬುದ್ಧಿಶಕ್ತಿ ಪರೀಕ್ಷೆಯ ಇಂಟೆಲಿಜೆನ್ಸ್ ಟೆಸ್ಟ್ನ ಪಿತಾಮಹ ಯಾರು ಅಂತ ಕೇಳ್ತಾ ಬಂದರೆ ಆಲ್ಫ್ರೆಡ್ ಬಿನೆ. ಇವನು ಮತ್ತೊಬ್ಬ ಮನೋವಿಜ್ಞಾನಿಯಾದಂಥ ಫ್ರಾನ್ಸ್ನ ಮನೋವಿಜ್ಞಾನ ಸೈಮನ್ನೊಂದಿಗೆ ಸೇರಿಕೊಂಡು ಹಾಗಾದರೆ ಬಿನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾ ಬರ್ತಾರೆ. ಜಗತ್ತಿನ ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆನೇ ಬಿನೆ ಸೈಮನ್ ಬುದ್ಧಿಶಕ್ತಿ ಪರೀಕ್ಷೆ 1905ರಲ್ಲಿ ರಚನೆ ಆಗ್ತಾ ಬಂತು. ಇದರ ಆಧಾರದ ಮೇಲೆ ಮಕ್ಕಳಲ್ಲಿ ಯಾರು ಹಿಂದುಳಿದಿದ್ದಾರೆ ಶೈಕ್ಷಣಿಕವಾಗಿ, ಯಾವ ಮಕ್ಕಳು ಪ್ರತಿಭಾವಂತರು ಅನ್ನೋದನ್ನು ಗುರುತಿಸೋದಕ್ಕೆ ಆರಂಭವಾಗ್ತಾ ಬಂತು. ನಂತರ ಇದಕ್ಕಾಗಿ ಇವನು ಮೆಂಟಲ್ ಏಜ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡ್ತಾನೆ. ಸರ್, ಮೆಂಟಲ್ ಏಜ್ ಅಂದ್ರೇನು? ವಾಟ್ ಈಸ್ ಮೆಂಟಲ್ ಏಜ್ ಅಂದರೆ ಇದನ್ನು ಮಾನಸಿಕ ವಯಸ್ಸು ಅಂತ ಕರಿತಾ ಬರ್ತೀವಿ. ಈಗ ಪ್ರಶ್ನೆ ಕೇಳ್ಬೋದು ಅವರು, ಮಾನಸಿಕ ವಯಸ್ಸು ಅನ್ನುವಂಥ ಪರಿಕಲ್ಪನೆಯನ್ನು ಯಾರು ಮೊದಲು ಪರಿಚಯ ಮಾಡಿದವರು ಅಂದರೆ ಒನ್ಸ್ ಅಗೇನ್ ಆಲ್ಫ್ರೆಡ್ ಬಿನೆಟ್. ಆಲ್ಫ್ರೆಡ್ ಬಿನೆಟ್ಟು ಮಾನಸಿಕ ವಯಸ್ಸು ಅನ್ನೋ ಒಂದು ಪರಿಕಲ್ಪನೆಯನ್ನು ಮೂಡ್ತಾ ಬಂದ. ಈಗ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ನಾವು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಡಬೇಕು ಅಂದಾಗ ಮಾನಸಿಕ ವಯಸ್ಸು ಭಾಳ ಮುಖ್ಯವಾದದ್ದು. ಅದಕ್ಕೆ 1912ರಲ್ಲಿ ಇವರು ವಿಲಿಯಮ್ ಸ್ಟರ್ನ್ ಅಂತೇಳಿ 1912ರಲ್ಲಿ ಈ ಬುದ್ಧಿಶಕ್ತಿಯನ್ನು ಪತ್ತೆ ಹಚ್ಚೋದಕ್ಕಾಗಿ ಸ್ಟರ್ನ್ ಅನ್ನೋರು ವಿಲಿಯಮ್ ಸ್ಟರ್ನ್ 1912ರಲ್ಲಿ ಜರ್ಮನಿಯ ಮನೋವಿಜ್ಞಾನಿ ವಿಲಿಯಮ್ ಸ್ಟರ್ನ್, ಈ ಪದ ಭಾಳ ಮುಖ್ಯವಾದದ್ದು. ವಿಲಿಯಮ್ ಸ್ಟರ್ನ್ ಏನು ಮಾಡ್ತಾರೆ ಅಂತಂದರೆ, ಇವರು ಈ ಬುದ್ಧಿಶಕ್ತಿಯನ್ನು ಪರೀಕ್ಷೆಗಳನ್ನು ಮಾಡಬೇಕಾದ್ರೆ ನೀವು IQ ಅನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. IQ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್ ಅಂತ. ಅಲ್ಲಿಗೆ ಬುದ್ಧಿಶಕ್ತಿ ಸೂಚ್ಯಾಂಕ ಅಥವಾ ಪ್ರಾಪ್ತಾಂಕ ಅಂತ ಕರಿತೀವಿ. ಇಂಗ್ಲೀಷ್ ಪದ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರಿತೀವಿ. ಇಂಟೆಲಿಜೆಂಟ್ ಕೋಶೆಂಟನ್ನು ಕಲ್ಪನೆಯನ್ನು ಕೊಟ್ಟವರು ವಿಲಿಯಮ್ ಸ್ಟರ್ನ್ ಅಂತೇಳಿ. ಈ ಬಿಲಾಂಗ್ಸ್ ಟು ದ ಜರ್ಮನಿಯ ಸೈಕಾಲಜಿಸ್ಟು. ಅಲ್ಲಿಗೆ ಅರ್ಥ ಅವರು ಮಾನಸಿಕ ವಯಸ್ಸು ಅನ್ನೋದು ಕೊಟ್ಟರು, ಇವರು ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕೊಟ್ಟರು. ಇವೆರಡನ್ನೂ ಬಳಸಿ ನಾವು ಮಗುವಿನ ಬುದ್ಧಿ ಪ್ರಾಪ್ತಾಂಕವನ್ನು ಕಂಡುಹಿಡಿಬೇಕು. ಕಂಡುಹಿಡಿದು ತರಗತಿಯಲ್ಲಿರೋ ಮಕ್ಕಳನ್ನು ವರ್ಗೀಕರಿಸಬೇಕಾಗುತ್ತೆ. ಸರಿ ಸರ್, IQ ಅಲ್ಲ ಏನು ಕೊಟ್ಟರು ಸೂತ್ರದಲ್ಲಿ? ಮೊದಲನೇದು ಇದನ್ನು ಕಂಡುಹಿಡಿಯೋದು ಹೆಂಗೆ ಅಂದರೆ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನೊಲಾಜಿಕಲ್ ಏಜು ಇಂಟು 100 ಅಂತ. ಅಲ್ಲಿಗೆ ಪ್ರಶ್ನೆ ಕೇಳಿದರೆ ಬುದ್ಧಿ ಪ್ರಾಪ್ತಾಂಕದ ಸೂತ್ರ ಏನು ಅಂದರೆ IQ = MA/CA ಇಂಟು 100 ಅಂತ. ಅಲ್ಲಿಗೆ ಮೊದಲು ಮೇಲ್ಗಡೆ ಬಂದಿದ್ದು ಮಾನಸಿಕ ವಯಸ್ಸು, ಕ್ರೊನೊಲಾಜಿಕಲ್ ಏಜ್ ಅಂದರೆ ದೈಹಿಕ ವಯಸ್ಸು. ಕ್ರೊನೊಲಾಜಿಕಲ್ ಏಜನ್ನು ಹೇಗೆ ಕಂಡುಹಿಡಿಯೋದು? ಒಂದು ಮಗುವಿನ ಜನ್ಮದಿನವನ್ನು ಆಧಾರವಾಗಿ ಇಟ್ಕೊಂಡು ಅವನ ದೈಹಿಕ ವಯಸ್ಸನ್ನು ಕಂಡುಹಿಡಿಬೋದು. ಇಂಗ್ಲೀಷಾಗ ಅದಕ್ಕೆ ಕ್ರೊನೊಲಾಜಿಕಲ್ ಏಜ್ ಅಂತ ಕರಿತಾ ಬರ್ತೀವಿ. ಮೆಂಟಲ್ ಏಜನ್ನು ಹೇಗೆ ಕಂಡುಹಿಡಿಬೇಕು? ಈಗ ನಿಮಗೆ ಗೊತ್ತಾಯಿತು. ಮೆಂಟಲ್ ಏಜ್ ಪರಿಕಲ್ಪನೆ ನಮಗೆ ಪರಿಚಯ ಮಾಡಿದರೆ ಆಲ್ಫ್ರೆಡ್ ಬಿನೆಟ್ಟು, ಆಗ IQ ಅನ್ನು ಪರಿಚಯ ಮಾಡಿದಂಥವ್ರು ವಿಲಿಯಮ್ ಸ್ಟರ್ನು. ಈಗ ನಮಗೊಂದು ಸೂತ್ರ ಸಿಕ್ಬಿಟ್ಟಿದೆ. ಈಗ ನಾವು ತರಗತಿನಲ್ಲಿ ಒಂದು ಪರೀಕ್ಷೆ ಮಾಡಬೇಕಾಗಿದೆ. ಸರಿ ಸರ್, ಕ್ರೊನೊಲಾಜಿಕಲ್ ಏಜನ್ನು ಕಂಡುಹಿಡಿದ್ಬಿಟ್ರಿ, ದೈಹಿಕ ವಯಸ್ಸನ್ನು. ಆಗ ಮಗುವಿನ ವಯಸ್ಸನ್ನು ನೋಡಿಕೊಂಡು ಅಥವಾ ಜನ್ಮ ದಿನಾಂಕವನ್ನು ಆಧಾರವಾಗಿ ಇಟ್ಕೊಂಡು ಕ್ರೊನೊಲಾಜಿಕಲ್ ಏಜನ್ನು ಕಂಡುಹಿಡಿದೋ. ಆದರೆ ಮೆಂಟಲ್ ಏಜನ್ನು ಕಂಡುಹಿಡಿಯೋದು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ನಿಮಗೆ ಆ ಪರಿಕಲ್ಪನೆ ಮೂಡಿಸ್ತಾ ಬರ್ತೀನಿ. ಏನದು? ಒಂದು ಮಗುವಿಗೆ 10 ವರ್ಷ ವಯಸ್ಸಾಗಿದೆ. 10 ವರ್ಷ ವಯಸ್ಸು ಅಂದಾಗ ಅಲ್ಲಿಗೆ ಅರ್ಥ 2025ಕ್ಕೆ ಅದಕ್ಕೆ 10 ವರ್ಷ ವಯಸ್ಸು. 2015ರಲ್ಲಿ ಮಗು ಜನನವಾಗಿದೆ, 10 ವರ್ಷ ವಯಸ್ಸಾಗಿದೆ. ಅದಕ್ಕದರ ಕ್ರೊನೊಲಾಜಿಕಲ್ ಏಜ್ = 10 ಇಯರ್ಸ್ ಅಂತ ಗೊತ್ತಾಯಿತು. ಇದು ಸುಲಭವಾಗಿ ಯಾರು ಬೇಕಾದ್ರೂ ಪತ್ತೆ ಹಚ್ಬೋದು. ಹೇಗೆ ಮೆಂಟಲ್ ಏಜನ್ನು ಪತ್ತೆ ಹಚ್ತೀರಿ? ಈ ಮಗುವಿಗೆ 10 ವರ್ಷದ ಒಂದು ಪರೀಕ್ಷೆಯನ್ನು ಕೊಡ್ತೀವಿ. 10 ವರ್ಷ ಮಗು ನಿರ್ವಹಿಸಬಹುದಾದಂಥ ಒಂದು ಪರೀಕ್ಷೆಯನ್ನು ಕೊಟ್ಟಾಗ ಆ ಮಗು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೆ. ಆಗ ನಾವು ತಿಳ್ಕೊತೀವಿ ಈ ಮಗುವಿನ ಮಾನಸಿಕ ವಯಸ್ಸು ಮೆಂಟಲ್ ಏಜಿಸ್ನ ಅಲ್ಲಿಗೆ ಅರ್ಥ 10 ವರ್ಷ ಅಂತ ಕರಿತಾ ಬರ್ತೀವಿ. ಆಗ ಈ ಮಗುವಿಂದ ಬುದ್ಧಿ ಪ್ರಾಪ್ತಾಂಕ ಕಂಡುಹಿಡಿಬೇಕು. ಆಗ IQ ಹಾಗಾದ್ರೆ ಆಲ್ರೆಡಿ ವಿಲಿಯಮ್ ಸ್ಟರ್ನ್ ಕೊಟ್ಟಿರುವಂಥ ಸೂತ್ರವನ್ನು ಬಳಸ್ತಾ ಇದ್ದೀನಿ. MA/CA ಇಂಟು 100 ಅಂತೀನಿ. ಈಗ ನನಗೆ ನಿಮಗೆ IQ ಕಂಡುಹಿಡಿಯುವ ಸೂತ್ರನೂ ಗೊತ್ತಾಯಿತು, ಕ್ಯಾಲ್ಕುಲೇಷನ್ಸು ಗೊತ್ತಾಗ್ತಾ ಇದೆ. ಈಗ 10/10 ಅಂದರೆ ಮೆಂಟಲ್ ಏಜು ಡಿವೈಡೆಡ್ ಬೈ 10 ಇಂಟು 100 ಅಂತಿದ್ದಂಗೆ ಇಲ್ಲಿ ಗೊತ್ತಾಯಿತು ಆ ಏಜು 100 ಇಸ್ ದ IQ. ನಿಮಗೆ ಗೊತ್ತಿರಲಿ, ಒಂದು ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದ TETನಲ್ಲಿ.
ಸಾಧಾರಣ ಮಗುವಿನ ಬುದ್ಧಿಪ್ರಾಪ್ತಾಂಕ ಎಷ್ಟಿರ್ತದೆ ಅಂದರೆ 90ರಿಂದ 110. ಅಲ್ಲಿಗೆ ಯಾವುದಾರ ಮಗು 100ನ್ನು ಪಡೆದಿದೆ ಅಂತ ಅಂತಿದ್ದಂಗೆ ಇದು ಮಗು ಸಾಧಾರಣ ಮಗು ಅಥವಾ ಸಾಮಾನ್ಯ ಮಗು ಅಂತ ಕಂಡುಹಿಡಿತೀವಿ. ಇದು ತರಗತಿಗೆ ಹೊಂದಾಣಿಕೆ ಆಗುವಂಥ ಮಗು, ಆ ವಯಸ್ಸಿಗೆ ತಕ್ಕಂಥ ಮಾನಸಿಕ ಏಜನ್ನು ಹೊಂದಿದೆ. ಅಲ್ಲಿಗೆ ಬುದ್ಧಿಪ್ರಾಪ್ತಾಂಕ 10 ಕಡಿಮೆ 10 ಹೆಚ್ಚಾಗಿರ್ಬೋದು. 90ರಿಂದ 110 ಈ ಪ್ರಶ್ನೆ TT ಪರೀಕ್ಷೆಯಲ್ಲಿ ರೈಸ್ ಆಗಿತ್ತು. 90ರಿಂದ 110 ಅಲ್ಲಿಗೆ ಅರ್ಥ ಈಗ ಗೊತ್ತಾಯಿತು. IQ 100 ಇದೆ ಅಂದರೆ ಈ ಮಗು ಸಾಧಾರಣ. ತರಗತಿ ಶಿಕ್ಷಕ ತನ್ನ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಮಗು ಸ್ಪಂದಿಸುತ್ತೆ. ಎರಡನೇದು ಬರ್ತಿದ್ದೀನಿ ನಾನೀಗ. ಅದೇ ಮಗುಗೆ ಇನ್ನೊಂದು ಮಗು ಇತ್ತು ತರಗತಿನಲ್ಲಿ. ಆ ಮಗುದು ಸೇಮ್ ಕ್ಲಾಸಲ್ಲಿದೆ. ಆ ಮಗುದು CA ಕ್ರೊನಾಲಾಜಿಕಲ್ ಏಜು 10 ವರ್ಷ. ಈ ಮಗುಗೆ 10 ವರ್ಷದ ಕೊಟ್ಟು ಆದರೆ 10 ವರ್ಷದ್ದೆಲ್ಲ ನಿಭಾಯಿಸ್ತು. ನಮಗೆ ಯಾಕೋ ಅನುಮಾನ ಬರ್ತಾ ಇದೆ ಈ ಮಗುಗೆ ಏನಂತ, ಇವನು ಇನ್ನೂ ಬುದ್ಧಿವಂತ ಇದ್ದಾನೆ ಅಂತ. 11 ವರ್ಷದ ಮಗು ನಿಭಾಯಿಸ್ಬೋದಾದಂಥ ಪ್ರಶ್ನೆಗಳನ್ನು ಈ ಮಗು ಕೊಡ್ತಾ ಇದ್ದೀವಿ. ಆ ಮಗು ಎಲ್ಲ ಪ್ರಶ್ನೆಗಳನ್ನು ಆನ್ಸರ್ ಮಾಡ್ತು. ಈಗ ಹಂಗಾರೆ ಮೆಂಟಲ್ ಏಜು ಏನಾಗಿದೆ, ಅದಕ್ಕೆ 11 ವರ್ಷ ಆಗಿದೆ, ದೈಹಿಕ ವಯಸ್ಸು 10 ವರ್ಷ ಆಗಿದೆ. ಈಗ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ 11 ಡಿವೈಡೆಡ್ ಬೈ 10 ಇಂಟು 100 ಆದಾಗ 110 ಬರ್ತದೆ. 110 ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ, ಸ್ವಲ್ಪ ಸಾಧಾರಣಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ದಾರೆ. 12 ವರ್ಷದ ಪ್ರಶ್ನೆಗಳನ್ನು ಕೊಡ್ತೀನಿ. ಮಗುವಿನ ದೈಹಿಕ ವಯಸ್ಸು 10 ವರ್ಷ, ನಾನು ಪಡ್ತಾ ಇರೋ ಪ್ರಶ್ನೆಗಳು 12 ವರ್ಷದ್ದು. 12 ವರ್ಷದ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ತಾನೆ. ಆಗ ನಾನು ಕನ್ಫರ್ಮ್ ಆಗುತ್ತೆ ನನಗೆ ಈ ಮಗುವಿನ ಮಾನಸಿಕ ವಯಸ್ಸು 12 ಇದೆ, ತರಗತಿ ಮಗುಗಿನ್ನ ಸ್ವಲ್ಪ ಬುದ್ಧಿವಂತ ಇದ್ದಾನೆ. ಹಾಗೇ ಪರೀಕ್ಷೆ ಮಾಡ್ತಾ ಹೋದಾಗ ಒಂದು ಪ್ರಶ್ನೆ ಪತ್ರಿಕೆ ಕೊಡ್ತೀನಿ. 14 ವರ್ಷ ಮಗು ನಿಭಾಯಿಸ್ಬೋದಾದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀನಿ. ಅಲ್ಲಿಗೆ ಅರ್ಥ 14ನೇ ವಯಸ್ಸಿನ ಮಗುವು ಬಿಡಿಸಬಹುದಾದಂಥ ಪ್ರಶ್ನೆಗಳನ್ನು ನಾನು 10 ವರ್ಷದ ಮಗು ಕೊಡ್ತಾ ಇದ್ದೀನಿ. ಆಗ ಈ ಮಗು ಎಲ್ಲವನ್ನು ಬಿಡಿಸುತ್ತೆ. ಆಗ ನಾನು ಕನ್ಫರ್ಮ್ ಮಾಡ್ಕೊತೀನಿ IQವನ್ನು ಕಂಡುಹಿಡಿತಾ ಇದ್ದೀನಿ. IQ ಈಸ್ ಈಕ್ವಲ್ ಟು, ಈಗ ನಾವು ಬಿಡಿಸಿರೋ ಪ್ರಶ್ನೆ ಪತ್ರಿಕೆಯಲ್ಲಿ ಮಗು ಯಾವ ಪ್ರಶ್ನೆಗಳನ್ನು ಬಿಡಿಸಿದೆ, 14 ವರ್ಷದ ಬಿಡಿಸಿದೆ. ಆದ್ದರಿಂದ ಮಾನಸಿಕ ವಯಸ್ಸು 14 ವರ್ಷ, ದೈಹಿಕ ವಯಸ್ಸು ಮಾತ್ರ ಬದಲಾಗಿಲ್ಲ, ಅದು 10 ವರ್ಷ. ಈಗ ನಾನು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀನಿ. ಈಗ ಆನ್ಸರ್ ಈಸ್ 140. ಯಾವ ಮಗುವಿನ ಬುದ್ಧಿಪ್ರಾಪ್ತಾಂಕ 140 ಮತ್ತು ಅದಕ್ಕಿಂತ ಹೆಚ್ಚಾಗಿರ್ತದೋ ಆ ಮಗುವನ್ನು ನಾವು ಪ್ರತಿಭಾವಂತ ಮಗು ಅಂತ ಕರಿತಾ ಬರ್ತೀವಿ. ಈಗ ನಾನು ಪ್ರಶ್ನೆಗೆ ಸ್ವಲ್ಪ ಹಿಂದ್ಗಡೆ ಬರ್ತಾ ಬರ್ತೀನಿ. ಈ ಪ್ರಶ್ನೆಯಲ್ಲಿ ಕೇಳಿರೋ ಕ್ವಶನ್ ಏನಂದರೆ, ಹಾಗಾದರೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಕೆಳಗಿನ ಮಕ್ಕಳಿಗೆ ಸಂಬಂಧಿಸಿದೆ. ಯಾವ ಮಕ್ಕಳಿಗೆ ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಿಸಿದೆ. ನಿಮಗೆ ಈಗ ಗೊತ್ತಾಯಿತು ಪ್ರತಿಭಾವಂತ ಮಗು ಅಂದರೆ ಯಾರು ಅಂತ. ಪ್ರತಿಭಾವಂತ ಮಗು ಅಂದರೆ ಯಾವ ಮಗುವು ಬುದ್ಧಿಪ್ರಾಪ್ತಾಂಕವು ಅಥವಾ ಬುದ್ಧಿ ಸೂಚ್ಯಾಂಕವು ಇಂಗ್ಲೀಷ್ ಪದದಲ್ಲಿ ಇಂಟೆಲಿಜೆಂಟ್ ಕೋಶೆಂಟು 140 ಮತ್ತು ಅದಕ್ಕಿಂತ ಹೆಚ್ಚಾಗಿರುತ್ತೋ ಅಂಥ ಮಗುವನ್ನೇ ನಾವು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತಾ ಬರ್ತೀವಿ. ಈಗ ನಾನು ನಿಮಗೆ ತರಗತಿನಲ್ಲಿ ಮಕ್ಕಳನ್ನು ಹೇಗೆ ವರ್ಗೀಕರಿಸೋದು ಅಂತ ಗೊತ್ತಾಯಿತು. ಮತ್ತು ಈಗ ನಾನು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರತಿಭಾವಂತ ಮಗುವಿಗೆ ಏನೇನು ಕೈಗೊಳ್ಬೋದು ಅನ್ನೋದು ಮಾತಾಡ್ತಾ ಬರ್ತೀನಿ. ಈಗ ಗಿಫ್ಟೆಡ್ ಚಿಲ್ಡ್ರನ್ಸ್ ಅಂತ ಕರಿತಾ ಬಂದು ಒಂದು ಪ್ರಶ್ನೆ ಕೊಡ್ಬೋದು ಮತ್ತೆ ರಿಪೀಟ್ ಆಗಿ, ಏನಂತ, ಆ ಮಗುವಿನ ಬುದ್ಧಿಪ್ರಾಪ್ತಾಂಕ ಎಷ್ಟಿರುತ್ತೆ ಅಂತ. ಸಹಜವಾಗಿ ನೀವು ಆನ್ಸರ್ ಮಾಡ್ತೀರಾ 140 ಮತ್ತು ಅದಕ್ಕಿಂತ ಹೆಚ್ಚಾದರೆ. ಸಾಮಾನ್ಯ ಮಗುವಿನ ವಯಸ್ಸು ಬುದ್ಧಿಪ್ರಾಪ್ತಾಂಕ 90ರಿಂದ 110, ಸಾಮಾನ್ಯವಾಗಿ 100 ಇರ್ತದೆ. ಸರಿ ಸರ್, ಅದಕ್ಕಿಂತ ಕಡಿಮೆ ಇದ್ದರೆ ಒಂದು ಮಗು ತರಗತಿ ಶಿಕ್ಷಕಂಗೆ ಅಂಥ ಮಗು ಸಿಕ್ಕಿದ್ರೆ 10 ವರ್ಷದ ಮಗುಗೆ 10 ವರ್ಷದ್ದು ಆನ್ಸರ್ ಮಾಡೋಕ್ಕಾಗಲ್ಲ. ಆಗ 9ರದ್ದು ಕೊಡ್ತೀವಿ, 8ರದ್ದು ಕೊಡ್ತೀವಿ. 8ರದ್ದು ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂದಾಗ 8ರದ್ದು ಆನ್ಸರ್ ಮಾಡ್ತಾ ಇದ್ದಾನೆ ಅಂದಾಗ ಆಗ ಆ ಮಗುವಿಗೆ ಬುದ್ಧಿಪ್ರಾಪ್ತಾಂಕ ಏನಾಗಿದೆ, ಅದು 8 ಮಾನಸಿಕ ವಯಸ್ಸು, 10 ದೈಹಿಕ ವಯಸ್ಸು. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಒಂದು ಮಗುಗೆ 10 ವರ್ಷದ ವಯಸ್ಸಿನ ಮಗು 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದಕ್ಕಾಗ್ತಾ ಇಲ್ಲ. ಆಗ ಆ ಮಗುಗೆ 8 ವರ್ಷದ್ದು ಕೊಡ್ತಾ ಇದ್ವಿ. ಅಲ್ಲಿಗೆ ಅರ್ಥ ದೈಹಿಕವಾಗಿ ವಯಸ್ಸಾಗಿದೆ ಮಗುಗೆ, ಮಾನಸಿಕವಾಗಿ ವಯಸ್ಸಾಗಿಲ್ಲ. ಆಗ ಮೆಂಟಲ್ ಏಜು 8 ಆಯಿತು, ಕ್ರೊನಾಲಾಜಿಕಲ್ ಏಜು 10 ಆಯಿತು. ಆ ಮಗು 80 ಆಯಿತು. 80, 85 ಇದ್ದಾಗ ಆ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಥವಾ ನಿಧಾನವಾಗಿ ಕಲಿಯೋರು ಅಂತ ಕರಿತಾ ಬರ್ತೀವಿ. ಇದಕ್ಕೆ ಸ್ಲೋ ಲರ್ನರ್ಸ್ ಅಂತ ಕರಿತಾ ಬರ್ತೀವಿ. ಆಗ ತರಗತಿ ಶಿಕ್ಷಕ ಸ್ಲೋ ಲರ್ನರ್ಸ್ಗೆ ಯಾವ ಕಾರ್ಯಕ್ರಮ ಕೈಗೊಳ್ಳಬೇಕು, ಪ್ರತಿಭಾವಂತ ಮಗುಗೆ ಯಾವ ಕಾರ್ಯಕ್ರಮ ಕೈಗೊಳ್ಳಬೇಕು, ಸಾಮಾನ್ಯ ಮಗುಗೆ ಯಾವ ಕಾರ್ಯಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಬರ್ತಾನೆ. ಆಗ ಎಲ್ಲ ಮಕ್ಕಳನ್ನು ಕೂಡ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಸೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಅದಕ್ಕೆ ತರಗತಿ ಶಿಕ್ಷಕನಿಗೆ ಆ ಗುರುತಿಸುವಂಥ ಶಕ್ತಿ ಇರಬೇಕಾಗುತ್ತೆ. ಹಾಗಾದರೆ ಈಗ ಬರ್ತೀನಿ ನಾನೀಗ ನೇರವಾಗಿ ಪ್ರತಿಭಾವಂತ ಮಕ್ಕಳಿಗೆ ಬರ್ತಾ ಇದ್ದೀನಿ. ಹಾಗಾದರೆ ಪ್ರತಿಭಾವಂತ ಮಕ್ಕಳು ಅಂದರೆ ಯಾರು? ಯಾವ ಮಗುವು ಸಾಮಾನ್ಯ ಮಗುಗಿಂತ, ತರಗತಿಯ ಸಾಮಾನ್ಯ ಮಗುಗಿಂತ ಶೈಕ್ಷಣಿಕವಾಗಿ ಮುಂದಿರ್ತಾನೆ. ತಪ್ಪು ಕಲ್ಪನೆ ಇದೆ, ಪ್ರತಿಭಾವಂತ ಮಕ್ಕಳು ಎಲ್ಲ ವಿಷಯದಲ್ಲೂ ಮುಂದಿರಲ್ಲ.
ಆದರೆ ಪಠ್ಯ ವಿಷಯಗಳಲ್ಲಿ ಮುಂದಿರ್ತಾರೆ. ಅನೇಕ ಬಾರಿ ನಮ್ಮಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಕ್ಕಳುಗಳಿರ್ತಾರೆ. ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳ್ಬೋದು, ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಕ್ಕಳು ಎಲ್ಲದರಲ್ಲೂ ಹಿಂದವರ? ಇಲ್ಲ, ಎಲ್ಲದರಲ್ಲೂ ಹಿಂದಿರಲ್ಲ. ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹಿಂದಿರ್ತವೆ. ನಾವು ಕೊಟ್ಟಿರುವಂಥ ಪ್ರಶ್ನೆಗಳೆಲ್ಲ ಪಠ್ಯಕ್ಕೆ ಸಂಬಂಧಪಟ್ಟಂಥವು, ಆ ಬುದ್ಧಿ ಶಕ್ತಿಯನ್ನು ಇದು ಮಾಡ್ತಾ ಅಂಥವು ಶೈಕ್ಷಣಿಕ ಚಟುವಟಿಕೆ ಸಂಬಂಧಪಟ್ಟವಾದ್ದರಿಂದ ಆ ಮಕ್ಕಳು ಪ್ರತಿಭಾವಂತ ಮಕ್ಕಳು ಅಂದರೆ ತರಗತಿನಲ್ಲಿ ಇದಾಗಿರ್ತಾರೆ. ಕೆಲವು ಟೈಮಲ್ಲಿ ಗ್ರಹಿಕೆ ಚೆನ್ನಾಗಿರ್ತದೆ, ಬೇರೆ ವಿಷಯದಲ್ಲೂ ಇರ್ಬೋದು, ಆದರೆ ಎಲ್ಲದರಲ್ಲೂ ಆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪದ್ಯ ಪ್ರಾಪ್ತಾಂಕ 140 ಇರ್ತದೆ, 140 ಮತ್ತು ಅದಕ್ಕಿಂತ ಹೆಚ್ಚಾಗಿರ್ತದೆ, 140 ಆ್ಯಂಡ್ ಅಬೋವ್ IQ. ಈಗ IQ ಕಲ್ಪನೆ ಗೊತ್ತಾಯಿತು. ಜೊತೆಗೆ ಇನ್ನು ಮುಂದಕ್ಕೆ ಬಂದಾಗ ಈ ಮಕ್ಕಳನ್ನು ಹೇಗೆ ನಿಭಾಯಿಸಬೇಕು? ಪ್ರತಿಭಾವಂತರು ಅಂದಾಗ ಇದು ದೇಶದ ಆಸ್ತಿ. ಒಂದು ತರಗತಿಯಲ್ಲಿರುವಂಥ ಮಕ್ಕಳನ್ನು, ಪ್ರತಿಭಾವಂತರನ್ನು ಶಿಕ್ಷಕ ಕಡೆಗಣಿಸಬಾರ್ದು. ಯಾತಕ್ಕೆ ಅಂದರೆ ದೇಶಕ್ಕೆ ಬೇಕಾದಂಥ ಆಸ್ತಿಯವರು. ಹಾಗಾದರೆ ಈ ಮಕ್ಕಳನ್ನು ಏನು ಮಾಡಬೇಕು? ಇವ್ರನ್ನ ಸಾಮಾನ್ಯ ಮಕ್ಕಳೊತ್ತಿಗೆ ನಿಭಾಯಿಸಬೇಕಾದ್ರೆ ಕೆಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾತಕ್ಕಾಗಿ? ಪ್ರತಿಭಾವಂತರ ಪ್ರತಿಭೆಯನ್ನು ಉಳಿಸೋದಕ್ಕಾಗಿ ಮತ್ತು ಬೆಳೆಸೋದಕ್ಕಾಗಿ. ನಂಬರ್ 1 ಮೊದಲನೇದು ವೇಗವರ್ಧನೆ ಕೈಗೊಳ್ಬೋದು. ಸರ್, ವೇಗವರ್ಧನೆ ಅಂದ್ರೇನು? ಇದನ್ನು ಯಾಕೆ ಕೈಗೊಳ್ತಾರೆ? ಇದನ್ನು ಇಂಗ್ಲೀಷಿಗೆ ಆಕ್ಸಿಲರೇಷನ್ ಅಂತ ಕರಿತಾ ಬರ್ತೀನಿ. ಆಕ್ಸಿಲರೇಷನ್ ಅಂದರೆ ಹಾಗಾದರೆ ಮುಂಬಡ್ತಿ ಅಂತ ಕರಿತಾ ಬರ್ಬೋದು. ಆಕ್ಸಿಲರೇಷನ್. ಸರ್, ಏನು ಸರ್ ಆಕ್ಸಿಲರೇಷನ್ ಅಂದರೆ? ಒಂದು ಮಗು ಈಗ 8ನೇ ತರಗತಿನಲ್ಲಿದೆ. 8ನೇ ತರಗತಿನಲ್ಲಿದ್ದಾಗ ಆ ಮಗುವಿನ ಬುದ್ಧಿಪ್ರಾಪ್ತಾಂಕ ಜಾಸ್ತಿ ಇದೆ. ಆ ಮಗುವನ್ನು 9ನೇ ತರಗತಿಗೋ 10ನೇ ತರಗತಿಗೋ ಮುಂದಕ್ಕೆ ಕಳಿಸ್ತಾ ಬಂದಾಗ ಆ ಮಗು ಆ ತರಗತಿಯ ಪಠ್ಯಗಳನ್ನು ಓದುವಂಥ ಶಕ್ತಿ ಇರ್ತದೆ. ಆದರೆ ಈ ಶಾಲೆಯ ತರಗತಿನಲ್ಲಿ ಎಲ್ಲ ವಿಷಯಗಳು ಕೂಡ ಅವನಿಗೆ ಗ್ರಹಿಕೆ ಆಗಿರ್ತದೆ. ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಮುಂದಿನ ಕ್ಲಾಸಿಗೆ ವರ್ಗಾವಣೆ ಮಾಡೋದನ್ನೇ, ಮುಂದಿನ ತರಗತಿಗೆ ಬಡ್ತಿ ಕೊಡೋದನ್ನೇ ನಾವೇನಂತ ಕರಿತೀವಿ? ಆಕ್ಸಿಲರೇಷನ್ ಅಂತ ಕರಿತೀವಿ. ಇಂಗ್ಲೀಷಾಗಿ ಆಕ್ಸಿಲರೇಷನ್ ಅಂದರೆ ಕನ್ನಡದಲ್ಲಿ ವೇಗವರ್ಧನೆ ಅಂತ ಕರಿತೀವಿ. 2-3 ಬಾರಿ ಈ ಕ್ವಶನ್ಸನ್ನು TETನಲ್ಲಿ ರಿಪೀಟ್ ಮಾಡಿದ್ದಾರೆ. ವೇಗವರ್ಧನೆ ಕಾರ್ಯಕ್ರಮವನ್ನು ಯಾರಿಗಾಗಿ ಕೈಗೊಳ್ತೀವಿ? ವೇಗವರ್ಧನೆ ಅಂದ್ರೇನು? ಮುಂಬಡ್ತಿ ಅನ್ನೋದನ್ನೇ ವೇಗವರ್ಧನೆ ಅಂತ ಕರಿತಾ ಬರ್ತೀವಿ. ಕೆಲವೊಮ್ಮೆ 4ನೇ ತರಗತಿಯಲ್ಲಿರೋ ಮಗುವನ್ನು ವೇಗವರ್ಧನೆ ಮಾಡಬೇಕಾದ್ರೆ 6ನೇ ಕ್ಲಾಸಿಗೆ ತಗೊಂಡೋಗಿ ಹಾಕ್ಬೋದು. ಅವನು ಯಾವ ತರಗತಿಗೆ ಹೊಂದ್ಕೊತಾನೆ, ಅವನ ಬುದ್ಧಿಪ್ರಾಪ್ತಾಂಕ ಯಾವುದಕ್ಕೆ ಸೂಟ್ ಆಗುತ್ತೆ ಅದು ನೋಡಿ ಮಾಡಬೇಕಾಗತ್ತೆ. ಒಂದನೇದಾಯಿತು. ಎರಡನೇದು ಸಂಪತ್ಭರಿತತೆ ಅಂತ ಕರಿತೀವಿ. ಕೆಲವೊಮ್ಮೆ ಆಗ ಸಂಪತ್ಭರಿತತೆ ಅಂದ್ರಾಗ ಭರಿತತೆ ಏನದು? ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸರಿ, ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಅಂದ್ರೇನು? ಈಗ ಒಂದು ಮಗುಗೆ ಸಾಮಾನ್ಯ ಮಗು ಕೊಡುವಂಥ ಶೈಕ್ಷಣಿಕ ಚಟುವಟಿಕೆ ಜೊತೆಗೆ ಈ ಮಗುಗೆ ಇರುವಂಥ ಬುದ್ಧಿಯನ್ನು ಬಳಸಬೇಕು ಅಂದಾಗ, ಇವನ ಹತ್ರ ಇರುವಂಥ ಸಾಮರ್ಥ್ಯವನ್ನು ಬಳಕೆ ಮಾಡಬೇಕು ಅಂದಾಗ ನಾವು ಇನ್ನೂ ಹೆಚ್ಚಿನ ಕೆಲವು ಕಾರ್ಯಕ್ರಮಗಳನ್ನು, ಸಾಮಾನ್ಯ ಮಗುಗಿಂತ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇಟ್ಕೊಡ್ಬೇಕು. ಯಾಕೆಂದರೆ ಅವನ ತರಗತಿನಲ್ಲಿ ನಾವು ಮುಂಬಡ್ತಿ ಕೊಡ್ತಾ ಇಲ್ಲ ಅಥವಾ ಅವನು ಕಡೆಗಣಿಸಬೇಕಾಗುತ್ತಿಲ್ಲ ಅಂದರೆ ಸಾಮಾನ್ಯ ಮಗು ಜೊತೆಗೆ ಅವನು ಸ್ಪಂದಿಸ್ತಾ ಬಂದಾಗ ಅವನ ನಾಲೆಡ್ಜ್ ವೇಸ್ಟ್ ಆಗ್ತದೆ. ಅದಕ್ಕೇನು ಮಾಡ್ತೀವಿ? ಎನ್ರಿಚ್ಮೆಂಟ್ ಪ್ರೋಗ್ರಾಮ್ಸನ್ನು ಕೈಗೊಳ್ತಾ ಬರ್ತೀವಿ. ತುಂಬ ಬಾರಿ ಕೇಳ್ತಾರೆ, ಪ್ರತಿಭಾ ಸಂಪತ್ಭರಿತತೆ ಕಾರ್ಯಕ್ರಮ ಯಾರಿಗಾಗಿ ಕೈಗೊಳ್ಳುವ ಕಾರ್ಯಕ್ರಮ? ಇದು ಸಾಮಾನ್ಯ ಮಕ್ಕಳಿಗೆ ಕೈಗೊಳ್ಳೋದಲ್ಲ, ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗಲ್ಲ, ಪ್ರತಿಭಾವಂತರಿಗೆ ಕೈಗೊಳ್ಳೋದು. ಹಂಗಾರೆ ಹೆಚ್ಚುವರಿ ಮಾಹಿತಿಗಳನ್ನು ಕೊಡ್ತಾ ಬರಬೇಕಾಗತ್ತೆ. ಕೆಲವೊಮ್ಮೆ ಇಂಥ ಮಕ್ಕಳನ್ನೇ ಒಂದೇ ಕಡೆ ಸೇರಿಸ್ಕೊಂಡು ಒಂದು ದೊಡ್ಡ ಶಾಲೆ ಇರ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಾಗಾದರೆ 500-600 ಸಂಖ್ಯೆ ಶಾಲೆ ಇರ್ತದೆ. ಆ ಶಾಲೆಯಲ್ಲಿ ಪ್ರತಿಭಾವಂತ ಮಕ್ಕಳು ಎಲ್ಲ ತರಗತಿನಲ್ಲೂ ಇದ್ದಾಗ ಅವರನ್ನೆಲ್ಲ ಸಗ್ರಿಗೇಟ್ ಮಾಡಿ ಒಂದು ಪ್ರತ್ಯೇಕಗೊಳಿಸಿ ಒಂದು ಪ್ರತ್ಯೇಕ ತರಗತಿನೂ ಕೂಡ ಮಾಡ್ಬೋದು. ಇದನ್ನು ಭಾಳ ಮುಖ್ಯವಾಗಿ ಸುಮಾರು ಕಡೆ ಈ ಶಾಲೆಗಳಲ್ಲಿ ಇದು ಮಾಡ್ತಾ ಬರ್ತಾರೆ. ಎ ಸೆಕ್ಷನ್ ಅಂತಲೋ ಅಥವಾ ಯಾವುದಾದ್ರು ಒಂದು ಸೆಕ್ಷನ್ ಹೆಸರು ಕೊಟ್ಬಿಟ್ಟು ಅವ್ರ ಪ್ರತಿಭಾವಂತರನ್ನೇ ಕುಂಡ್ರಿಸಿ ಅವ್ರಿಗೆ ಬೇಕಾದಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ನಮ್ಮ ಪಠ್ಯ ಚಟುವಟಿಕೆಗಳ ಜೊತೆಗೆ ಅವ್ರನ್ನ ಹೆಚ್ಚು ತೊಡಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಬರ್ತದೆ. ಇಲ್ಲ ಅಂದರೆ ಸಾಮಾನ್ಯ ಮಗುವಿನ ಜೊತೆಗೆ ಆ ಮಗು ಇದಾಗ್ತಾ ಬರಲ್ಲ. ಅಂದರೆ ನಾಲೆಡ್ಜನ್ನು ಉಪಯೋಗಿಸ್ಕೋಬೇಕಾಗುತ್ತೆ ತರಗತಿ. ಇನ್ನೂ ಕೆಲವು ಟೈಮಲ್ಲಿ ಇನ್ನೂ ಒಂದು ಕಾರ್ಯಕ್ರಮ ಇದೆ, ಪ್ರತ್ಯೇಕ ಶಾಲೆಗಳನ್ನು ಮಾಡುವಂಥದ್ದು. ಇದು ಶಾಲೆಯನ್ನು ಯಾಕೆ ಮಾಡ್ತಾರೆ ಅಂದರೆ ಒಂದು ಪ್ರದೇಶದಲ್ಲಿರುವಂಥ ಮಕ್ಕಳನ್ನು, ತಾಲ್ಲೂಕು ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಇರೋ ಮಕ್ಕಳನ್ನು, ಪ್ರತಿಭಾವಂತರನ್ನೆಲ್ಲವ ಒಂದು ಕಡೆ ಒಂದು ಶಾಲೆಗೆ ಸೇರಿಸ್ತಾ ಬಂದಾಗ ಆ ಮಕ್ಕಳಲ್ಲಿರುವಂಥ ನಾಲೆಡ್ಜನ್ನು ನಾವು ಬಳಸ್ಕೋಬೋದಾಗುತ್ತೆ, ಅದನ್ನು ಎನ್ರಿಚ್ ಮಾಡ್ಬೋದಾಗುತ್ತೆ. ಅದಕ್ಕಾಗಿ ಪ್ರತ್ಯೇಕ ಶಾಲೆಗಳು, ಉದಾಹರಣೆ ಕೊಡ್ತೀನಿ, ನವೋದಯ ಶಾಲೆಗಳಿರ್ಬೋದು, ಜವಾಹರ್ ನವೋದಯ ಶಾಲೆಗಳಿರ್ಬೋದು, ಮೊರಾರ್ಜಿ ಶಾಲೆಗಳಿರ್ಬೋದು, ಇವೆಲ್ಲವೂ ಕೂಡ ಈ ಪರಿಕಲ್ಪನೆ ಮೇಲೆ ಬಂದಿರವು. ಇದನ್ನು ಆ ಮಕ್ಕಳಿಗಾಗಿ ಪ್ರತಿಭಾವಂತ ಶಿಕ್ಷಕರನ್ನೇ ಆಯ್ಕೆ ಮಾಡಿಕೊಂಡು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಆ ಮಕ್ಕಳನ್ನು, ಅವರಲ್ಲಿರುವ ಪ್ರತಿಭೆಯನ್ನು ಉಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಸರ್? ಹಾಗಾದರೆ ಪ್ರಾಜೆಕ್ಟ್ಗಳನ್ನು ಕೊಡ್ಬೋದು. ಅದಕ್ಕೆ ಸಾಮಾನ್ಯವಾಗಿ ಈ ಮಕ್ಕಳು ಇನ್ನೂ ಕೆಲಸ ಮಾಡ್ತಾರೆ ಅಂತ ಅವರ ನಾಲೆಡ್ಜನ್ನು ಬಳಸ್ಕೊಳ್ಳೋದಕ್ಕಾಗಿ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾರೆ. ಸಾಮಾನ್ಯವಾಗಿ ನೀವು ಅನೇಕ ಶಾಲೆಗಳಲ್ಲಿ ನೋಡಿರ್ತೀರ,
ಪ್ರತಿಭಾವಂತ ಮಕ್ಕಳಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಒಂದು ಪ್ರಾಜೆಕ್ಟನ್ನು ಮಾಡ್ಕೊಂಬ ಅಂತಾರೆ. ಅದಕ್ಕೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡೋದು, ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚೆಚ್ಚು ಡಾಟಾಗಳನ್ನು ಕಲೆಕ್ಟ್ ಮಾಡಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ನಿರೂಪಣೆಗಳನ್ನು ಮಾಡ್ತಾ ಬರ್ತಾರೆ, ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ. ವಿ ಕ್ಯಾನ್ ಕಂಡಕ್ಟ್ ಅ ಸ್ಮಾಲ್ ರಿಸರ್ಚ್ ಕೂಡ ಮಾಡಿಸ್ಬೋದು, ಕಿರು ಸಂಶೋಧನೆಗಳನ್ನು ಮಾಡಿಸ್ಬೋದಾಗಿದೆ. ಕಿರು ಸಂಶೋಧನೆಗಳು, ಚಿಕ್ಕ ಚಿಕ್ಕ ಸಂಶೋಧನೆಗಳು, ಯಾವುದಾದ್ರು ಒಂದು ಸಮಸ್ಯೆಯನ್ನು ಕೊಟ್ಟು ಅದನ್ನು ಬಿಡಿಸಪ್ಪ ಅಂತ ಹೇಳ್ಬೋದು. ಬಿಡಿಸೋದ್ರ ಮುಖಾಂತರ ಅವನ ನಾಲೆಡ್ಜನ್ನು ನಾವು ಬಳಸ್ಬೋದಾಗಿದೆ. ಅದಲ್ಲದೆ ಸಮಸ್ಯೆ ಪರಿಹಾರ ವಿಧಾನ, ಹಾಗಾದರೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸನ್ನು ನಾವು ಕೊಟ್ಟಾಗ ಒಂದು ವಿಷಯವನ್ನು ಪ್ರಾಬ್ಲಮಾಗಿ ಕೊಟ್ಟು ಅವನಿಗೆ ಇದನ್ನು ಪರಿಹಾರವನ್ನು ಕಂಡುಹಿಡಿದಾಗ ಆಗಲೂ ಕೂಡ ಇನ್ವಾಲ್ವ್ ಆಗ್ತಾ ಬರ್ತಾನೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿಭಾವಂತ ಮಕ್ಕಳಿಗೆ ಮಾಡ್ಬೋದು. ಹಾಗಾದರೆ ಅದೇ ಥರ ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ಅವ್ರಿಗೂ ಬೇರೆ ಕಾರ್ಯಕ್ರಮಗಳಿದೆ. ಅವ್ರಿಗೆ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಪುನರಾವರ್ತನೆ ಮಾಡೋದು, ಚಟುವಟಿಕೆ ಆಧಾರಿತವಾಗಿ ಮಾಡೋದು, ಕ್ರೀಡಾ ವಿಧಾನಗಳನ್ನು ಬಳಸ್ಕೊಳ್ಳೋದು. ಆ ಮಕ್ಕಳನ್ನು ಸಾಮಾನ್ಯ ಮಕ್ಕಳ ಜೊತೆಗೆ ಬಂಧಿಸಬೇಕು ಅಂದಾಗ ಆ ಮಕ್ಕಳಿಗೆ ಹೆಚ್ಚಿನ ಕಾಳಜಿಯನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಬಂದಾಗ ಇನ್ನು ಮುಂದಿನ ಅವಧಿನಲ್ಲಿ ಸೃಜನಾತ್ಮಕ ಮಕ್ಕಳು ಇದ್ದಾರೆ ಇಲ್ಲಿ, ಅವ್ರನ್ನ ಬಗ್ಗೆನೇ ಸಪ್ರೇಟಾಗಿ ನಾನು ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಈಗ ಪ್ರತಿಭಾವಂತರಿಗೆ ಸಂಬಂಧಪಟ್ಟಂಥ ನೀವು ಕಾರ್ಯಕ್ರಮಗಳನ್ನು ಹೆಚ್ಚು ಮಾತಾಡ್ಬೋದು. ಮುಂದೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಿಡಿಸ್ಬೋದಾಗಿದೆ. ಮುಂದಿನ ನಾನು ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಆ ನೆಕ್ಸ್ಟ್ ಕ್ವಶನ್ಸ್ ಯಾವುದಿದೆ, ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಬಂದಾಗ ಸಿಗ್ಮಂಡ್ ಫ್ರಾಯ್ಡ್ರವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ. ಅಲ್ಲಿಗೆ ಅರ್ಥ ಹಿಂದಿನ ಪಾಠ ಪ್ರತಿಭಾವಂತರದಾಯಿತು. ಈಗ ನಾನು ಎತ್ಕೊತಾ ಇರೋದು ಸಿಗ್ಮಂಡ್ ಫ್ರಾಯ್ಡ್ ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ. ಇಲ್ಲಿ ಆನ್ಸರ್ ಫಸ್ಟ್ ಕೊಟ್ಬಿಡ್ತೀನಿ ನಾನೀಗ. ಈ ಯಾವುದು ಆನ್ಸರ್, ಅದು ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಅಂತ ಕರಿತೀನಿ. ಇದನ್ನು ನಾವು ಇಂಗ್ಲೀಷಿಗೆ ಸೈಕೋ ಅನಾಲಿಟಿಕಲ್ ಮೆಥಡ್ ಅಂತ ಕರಿತೀವಿ. ಸೈಕೋ ಅನಾಲಿಟಿಕಲ್ ಮೆಥಡ್ಡು ಯಾರು ಅಂತ ಅಂದರೆ ನಮ್ಮ ಸಿಗ್ಮಂಡ್ ಫ್ರಾಯ್ಡ್ರವರು. ಸರ್, ಸಿಗ್ಮಂಡ್ ಫ್ರಾಯ್ಡ್ ಅಂದರೆ ಯಾರು, ಎಲ್ಲಿದ್ದಾರೋ, ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವ್ರಿಗೆ ರಿಲೇಟೆಡ್ ಆಗಿ TET ಮತ್ತು CET ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು. ಸಿಗ್ಮಂಡ್ ಫ್ರಾಯ್ಡ್ ಅಂದಾಗ ಈ ಬಿಲಾಂಗ್ಸ್ ಟು ದ ಆಸ್ಟ್ರಿಯಾ ದೇಶದವರು. ದೊಡ್ಡ ಇವರು ಮನೋವಿಜ್ಞಾನಿ, ಜಗತ್ತೇ ಕಂಡಂತಹ ದೊಡ್ಡ ಮನೋವಿಜ್ಞಾನಿ, ಆಸ್ಟ್ರಿಯಾ ದೇಶದ ಮನೋವಿಜ್ಞಾನಿ. ಪ್ರಶ್ನೆ ಕೇಳ್ಬೋದು ಯಾವ ದೇಶದವರು ಅಂತೇಳಿ. ಈ ಸಿಗ್ಮಂಡ್ ಫ್ರಾಯ್ಡ್ ಏನು ಅಂತಂದರೆ ಭಾಳ ಮುಖ್ಯವಾದದ್ದು, ಇವರು ಮನೋವಿಶ್ಲೇಷಣಾ ವಿಧಾನವನ್ನು ಪರಿಚಯ ಮಾಡ್ತಾರೆ ಸಿಗ್ಮಂಡ್ ಫ್ರಾಯ್ಡ್ ಅವರು. ಆಗ ಇವ್ರದ್ದು ಕೆಲಸ ಏನದು, ಹೇಳ್ತಾರೆ ಸರ್ ಅಂದರೆ ಭಾಳ ಮುಖ್ಯವಾದದ್ದು. ಇಲ್ಲಿ ಗೊತ್ತಿರಲಿ, ನಾನು ಸ್ವಲ್ಪ ಒಂಚೂರು ಹಿನ್ನೆಲೆ ಮಾತಾಡ್ತಾ ಬರ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ ಎಂದಾಗ ಇವ್ರ ಪ್ರಕಾರ ಒಬ್ಬ ವ್ಯಕ್ತಿ ಇವನು ತನ್ನ ಒಳಗಡೆ ಇರುವಂಥ ಅಂಶಗಳನ್ನು, ವ್ಯಕ್ತಿಯ ಒಳಗಡೆ ಇರುವ ಅಂಶಗಳನ್ನು ಕಂಡುಹಿಡಿಬೇಕು ಅಂದರೆ, ಹಾಗಾದರೆ ಈ ವ್ಯಕ್ತಿನಲ್ಲಿ ಏನೇನು ನಡೀತಾ ಇದೆ ಅಂತ ಕಂಡುಹಿಡಿಬೇಕಾರೆ ಹಾಗಾದರೆ ಸೈಕಾಲಜಿ ಹೇಳ್ತಾ ಬರ್ತದೆ ವರ್ತನೆಗಳನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ಬರ್ತದೆ. ಅಲ್ಲಿಗೆ ವಾಟ್ ಈಸ್ ಸೈಕಾಲಜಿ ಅಂದರೆ, ಮನೋವಿಜ್ಞಾನ ಎಂದರೆ ಇಸ್ ಎ ಸ್ಟಡಿ ಆಫ್ ಬಿಹೇವಿಯರ್ ಅಂತ. ಆಧುನಿಕ ಪರಿಕಲ್ಪನೆ ಏನು ಅಂದರೆ JB ವ್ಯಾಟ್ಸನ್ ಇರ್ಬೋದು, ಎಲ್ಲರೂ ಕೂಡ ಇತ್ತೀಚಿನ ಮನೋವಿಜ್ಞಾನಿಗಳಿರೋದ್ರೆ, ವರ್ತನಾವಾದಿಗಳಲ್ಲಿ ಹೇಳೋದಂದರೆ ಮನೋವಿಜ್ಞಾನ ಎಂಬುದು ಸ್ಟಡಿ ಆಫ್ ಬಿಹೇವಿಯರ್ಸ್ ಅಂತ. ಅಲ್ಲಿಗೆ ಅರ್ಥ ಒಬ್ಬ ವ್ಯಕ್ತಿಯಲ್ಲಿ ಅಡಗಿರುವ ತುಮುಲಗಳು, ಅವನಲ್ಲಿರುವಂಥ ಸಾಮರ್ಥ್ಯಗಳನ್ನು ನಾವು ಕಂಡುಹಿಡಿಬೇಕು ಅಂದರೆ ವರ್ತನೆಗಳ ಮೂಲಕ ಕಂಡುಹಿಡಿಬೇಕು. ಒಬ್ಬ ಕವಿನಲ್ಲಿ ಒಂದು ಸಾಮರ್ಥ್ಯ ಇದೆ ಅಂದರೆ ಅವನು ಬರೆದ ಬರವಣಿಗೆ, ಒಬ್ಬನ ಭಾಷಣದಲ್ಲಿ ಗೊತ್ತಾಗುತ್ತೆ, ಶಿಕ್ಷಕನ ಬೋಧನೆಯಲ್ಲಿ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಈ ವರ್ತನೆಗಳ ಮೂಲಕ ವ್ಯಕ್ತಿಯಲ್ಲಿ ಅಡಗಿರುವ ಆಂತರಿಕ ಅಂಶಗಳನ್ನು ಪತ್ತೆ ಹಚ್ಬೋದು. ನಾವೆಲ್ಲ ಒಪ್ಕೊಂಡಿದ್ದೀವಿ. ಮೊದಲು ಗೊತ್ತಿರಲಿ ಆತ್ಮಶಾಸ್ತ್ರ ಅಂತ ಕರೆದ್ರು, ಮನಸ್ಸಿನ ಶಾಸ್ತ್ರ ಅಂತ ಕರೆದ್ರು, ಪ್ರಜ್ಞಾಶಾಸ್ತ್ರ ಅಂತ ಕರೆದ್ರು. ಕೊನೆಗೆ ಒಪ್ಕೊಂಡಿದ್ದು ಯಾವುದಂದರೆ ಅದು ವರ್ತನಾಶಾಸ್ತ್ರ. ವರ್ತನೆಗಳ ಮೂಲಕ ವ್ಯಕ್ತಿಯ ಒಳಗಡೆ ಇರುವಂಥ ವ್ಯಕ್ತಿತ್ವವನ್ನು ಅಳಿಬೋದು ಅಥವಾ ಒಳಗಡೆ ಇರುವಂಥ ಆಂತರಿಕ ಅಂಶಗಳನ್ನು ಅಳಿಬೋದು. ಬಾಹ್ಯವಾಗಿ ಯಾವುದೇ ವ್ಯಕ್ತಿಯನ್ನು ನಾವು ಪತ್ತೆ ಹಚ್ಚೋದಕ್ಕಾಗಲ್ಲ, ಮುಖ ನೋಡಿ ಹೇಳೋಕ್ಕಾಗಲ್ಲ, ಅಥವಾ ದೇಹ ರಚನೆ ನೋಡಿ ಅವನ ಒಳಗಡೆ ಇರುವಂಥ ಅಂಶಗಳನ್ನು ಪತ್ತೆ ಹಚ್ಚೋಕ್ಕಲ್ಲ. ಅದಕ್ಕೆ ವರ್ತನೆಗಳನ್ನು ನೋಡ್ತಾ ಬನ್ನಿ ಎಂದರು. ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಅಂಶಗಳನ್ನು ವರ್ತನೆ ಮೂಲಕ ತೋರಿಸ್ಬೇಕಾರೆ ಅವನೇನಾದ್ರೂ ಪ್ರಜ್ಞಾವಸ್ಥೆಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅವನು ತೋರಿಸಿರುವಂಥ ವರ್ತನೆಗಳನ್ನು ನಂಬಕ್ಕೆ ಅರ್ಹವಲ್ಲ. ಏನಂಗಂದರೆ ಅಲ್ಲಿಗೆ ಅರ್ಥ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ವ್ಯಕ್ತಿನಲ್ಲಿ ಮಾನಸಿಕ ಕ್ರಿಯೆಗಳಲ್ಲಿ 3 ಥರದ ಕ್ರಿಯೆಗಳಿವೆ. ಯಾವ್ಯಾವುದದು? ಒಂದನೇದು ಒಂದು ಬಂದಾಗ ಜಾಗೃತಾವಸ್ಥೆ ಅಥವಾ ಪ್ರಜ್ಞಾವಸ್ಥೆ ಇದನ್ನು ಕಾನ್ಷಿಯಸ್ ಅಂತ ಕರಿತಾ ಬರ್ತೀವಿ, ಕಾನ್ಷಿಯಸ್ ಸ್ಟೇಜ್ ಅಂತ ಕರಿತೀವಿ. ಈ ಪ್ರಜ್ಞಾವಸ್ಥೆಯಲ್ಲಿ ಮನುಷ್ಯ ಭಾಳ ಹುಷಾರಾಗಿರ್ತಾನೆ, ತನ್ನ ವರ್ತನೆಗಳನ್ನು ಮ್ಯಾನ್ಯುಪ್ಯುಲೇಟ್ ಮಾಡುವಂಥ. ಹಾಗಾದ್ರೆ ನನ್ನನ್ನು ಯಾರೋ ನೋಡ್ತಾ ಇದ್ದಾರೆ, ನನಗೆ ಈ ವರ್ತನೆ ನೋಡಿದಾಗ, ಈ ವರ್ತನೆ ತೋರಿಸಿದಾಗ ಮುಂದೇನು ಪರಿಣಾಮಗಳಾಗುತ್ತೆ, ಏಕಕಾಲಕ್ಕೆ 2 ಅಥವಾ 2ಕ್ಕಿಂತ ಪ್ರಚೋದನೆಗಳಿಗೆ ಸ್ಪಂದಿಸ್ತಾ ಮುಂದಾಗೋದನ್ನು ಜಾಗೃತವಾಗಿ ಯೋಚನೆ ಮಾಡೋದಕ್ಕೆ ಕಾನ್ಷಿಯಸ್ ಅಂತ ಕರಿತಾ ಬರ್ತೀವಿ. ಆಗ ಕಾನ್ಷಿಯಸ್ ಇದ್ದಾಗ ವ್ಯಕ್ತಿ ತನ್ನಲ್ಲಿರುವಂಥ ವರ್ತನೆಗಳನ್ನು ಬದಲಾಯಿಸಿ ಹೇಳುವಂಥ ಶಕ್ತಿ ಇರ್ತದೆ. ಅದಕ್ಕೆ ಅವ್ರು ಹೇಳಿದ್ದೇನೆಂದರೆ
ಪ್ರಜ್ಞಾವಸ್ಥೆ ಬೇಡ, ಅಲ್ಲಿಗಿಲ್ಲಿ ಅರೆಪ್ರಜ್ಞೆಗೆ ತಂದು ವ್ಯಕ್ತಿಯನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ಬಂದರು. ಅರೆಪ್ರಜ್ಞಾವಸ್ಥೆ ಅಲ್ಲಿಗೆ ಅರ್ಥ ಅರೆಪ್ರಜ್ಞಾವಸ್ಥೆ ಕೂಡ ಇದೆ. ನೆಕ್ಸ್ಟ್ ಮೂರನೇದು ಬಂದಾಗ ಅಪ್ರಜ್ಞಾವಸ್ಥೆ. ಅಪ್ರಜ್ಞಾವಸ್ಥೆ ಅಂದರೆ ಅನ್ಕಾನ್ಷಿಯಸ್ ಅಂತ ಕರಿತಾ ಬರ್ತೀವಿ. ಅಲ್ಲಿಗೆ ಅರ್ಥ 3 ಸ್ಟೇಜ್ಗಳಿದೆ ಅಂತೇಳಿ, 3 ಮಾನಸಿಕ ಕ್ರಿಯೆಗಳಿದೆ ಅಂತ ಮೊದಲ ಬಾರಿಗೆ ಹೇಳಿದಂಥ ವ್ಯಕ್ತಿನೇ ಯಾರಂದರೆ ಸಿಗ್ಮಂಡ್ ಫ್ರಾಯ್ಡ್ರವರು. ಈಗ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಮನುಷ್ಯನಲ್ಲಿ ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಅನ್ನುವಂಥ 3 ಸ್ಥಿತಿಗಳಿದೆ ಅಂತ ಮೊದಲ ಬಾರಿಗೆ ಹೇಳಿದವರು ಯಾರು? ಸಿಗ್ಮಂಡ್ ಫ್ರಾಯ್ಡ್ರವರು. ಈ ಸಿಗ್ಮಂಡ್ ಫ್ರಾಯ್ಡ್ರ ಕಲ್ಪನೆ ಏನಂದರೆ, ವ್ಯಕ್ತಿಯನ್ನು ನೀವು ಅಧ್ಯಯನ ಮಾಡಬೇಕಾದ್ರೆ ಎಲ್ಲಿಗೆ ತಗೊಂಬನ್ನಿ, ಅರೆಪ್ರಜ್ಞೆಗೆ ಕೊಂಡೊಯ್ದು ಅಧ್ಯಯನ ಮಾಡಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನು ಅರೆಪ್ರಜ್ಞೆಗೆ ತಂದು ಕೊಂಡೊಯ್ದು ಅಧ್ಯಯನ ಮಾಡಿದ್ರೆ ಆ ವ್ಯಕ್ತಿಯಲ್ಲಿರುವಂಥ ಘಟನೆಗಳು, ಆ ವ್ಯಕ್ತಿಯಲ್ಲಿ ಅಡಗಿರುವ ಅಂಶಗಳು ಮುಕ್ತವಾಗಿ ಬರ್ತವೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ಞಾವಸ್ಥೆನಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಅರ್ಥ ಸಬ್ಕಾನ್ಷಿಯಸ್ಸಿ ತಾಮಂದು ಸ್ಟಡಿ ಮಾಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಸಬ್ಕಾನ್ಷಿಯಸ್ಸಿ ತಾಮಂದು ಸ್ಟಡಿ ಮಾಡೋದನ್ನೇ ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಕರಿತಾ ಬರ್ತೀವಿ. ಇಂಗ್ಲೀಷ್ ಪದ ಸೈಕೋ ಅನಾಲಿಸಿಸ್ ಮೆಥಡ್ ಅಂದರೆ ಕನ್ನಡದಲ್ಲಿ ಮನೋವಿಶ್ಲೇಷಣಾ ವಿಧಾನ. ಡೈರೆಕ್ಟ್ ಕ್ವಶನ್ ಪೇಪರಿಗೆ ಬರ್ತಾ ಇದ್ದೀನಿ. ಮನೋವಿಶ್ಲೇಷಣಾ ವಿಧಾನ ಏನು ಹೇಳುತ್ತೆ ಅಂದರೆ, ಒಬ್ಬ ವ್ಯಕ್ತಿಯನ್ನು ಅರೆಪ್ರಜ್ಞೆಗೆ ತಂದು ಅವನ ವರ್ತನೆಗಳನ್ನು ಮತ್ತು ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ಬರ್ತದೆ. ಈಗ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಾನೀಗ. ಇಲ್ಲಿ ಕೇಳಿರೋ ಪ್ರಶ್ನೆ ಏನಂದರೆ, ಸಿಗ್ಮಂಡ್ ಫ್ರಾಯ್ಡ್ ಅವರು ಅಭಿವೃದ್ಧಿಪಡಿಸಿದ ವ್ಯಕ್ತಿತ್ವದ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ. ಸರಿ, ಮುಂದೆ ಬರ್ತೀನಿ. ಸರಿ, ಮನೋವಿಶ್ಲೇಷಣಾ ವಿಧಾನದಲ್ಲಿ ಇವ್ರು ಹೇಳಿದ್ರು 3 ಹಂತಗಳಿವೆ. ಯಾವ್ಯಾವುದು? ಪ್ರಜ್ಞಾವಸ್ಥೆ, ಅರೆಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ ಅಂತ ಹೇಳ್ತಾ ಬಂದರು. ಅರೆಪ್ರಜ್ಞೆಯಿಂದಾಗ ಅರ್ಥ ಒಂದೇ ಸ್ಟಿಮ್ಯುಲಸ್ಸಿ ಮಾತ್ರ, ಒಂದು ಪ್ರಚೋದನೆಗೆ ಮಾತ್ರ ಸ್ಪಂದಿಸೋದು. ಅವನಿಗೆ ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆಗ ತನ್ನೊಳಗಡೆ ಇರುವಂಥ ತುಮುಲಗಳನ್ನು, ಭಾವನೆಗಳನ್ನು, ಆಸಕ್ತಿಯನ್ನು, ಅಭಿರುಚಿಯನ್ನು ಹೊರಗಾಕ್ತಾನೆ. ಇದಕ್ಕೆ ಅವರು ಹೇಳೋದು ಸಬ್ಕಾನ್ಷಿಯಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾ ಬಂದರು. ಅದಕ್ಕೆ ಅವರು ಜಗತ್ತಿಗೆ ಮೊದಲು ಒಂದು ಪರಿಚಯ ಮಾಡ್ತಾ ಬಂದರು. 1900ರಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. 1989, 1899 ಮತ್ತು 1900 ಆಜುಬಾಜಲ್ಲಿ ಒಂದು ಪುಸ್ತಕ ಬರಿತಾ ಬರ್ತಾರೆ. ಅದು ಡ್ರೀಮ್ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ, ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ. ಈ ಪುಸ್ತಕ 1899ರಲ್ಲಿ ಬರೆದು 1900ರಲ್ಲಿ ಪಬ್ಲಿಷ್ ಆಗ್ತದೆ. ಅದು ಮೊದಲ ಬಾರಿಗೆ ದಿ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ. ಈ ಪ್ರಶ್ನೆಯನ್ನು ಕೇಳ್ಬೋದು ಪರೀಕ್ಷೆಯಲ್ಲಿ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ನ ಪುಸ್ತಕವನ್ನು ಬರೆದೋರು ಯಾರು ಅಂತ. ಕನಸುಗಳು ಭಾಳ ಮುಖ್ಯವಾದವು. ಕನಸುಗಳು ನಮ್ಮಲ್ಲಿ ಈಡೇರಲಾರದ ಬಯಕೆಗಳು, ನಮ್ಮ ಆಸಕ್ತಿಗಳನ್ನು ಸೂಚಿಸ್ತವೆ ಅಂತ ಹೇಳ್ತಾ ಬಂದರು. ಹಂಗಾರೆ ಕನಸು ಬೀಳಬೇಕಾದ್ರೆ ವ್ಯಕ್ತಿ ಯಾವ ಸ್ಟೇಜಲ್ಲಿರ್ತಾನೆ ಅಂದರೆ ಅರೆಪ್ರಜ್ಞೆನಲ್ಲಿರ್ತಾನೆ. ಕನಸುಗಳ ವಿಶ್ಲೇಷಣೆಯ ಬಗ್ಗೆ ಮೊದಲ ಬಾರಿಗೆ ಜಗತ್ತಿಗೆ ಪರಿಚಯ ಮಾಡಿದಂಥವರೇ ಸಿಗ್ಮಂಡ್ ಫ್ರಾಯ್ಡ್ರವರು. ಆಗ ವ್ಯಕ್ತಿ ಒಂದೇ ಒಂದು ಇದಕ್ಕೆ ಮಾತ್ರ ಸ್ಪಂದಿಸ್ತಾ ಇರ್ತಾನೆ. ಅವನಿಗೆ ಯಾವ ಪರಿವೂ ಇರಲ್ಲ. ಆಗ ಅವನು ನೈಜವಾದವನ್ನು ಹೇಳ್ತಾನೆ ಅಂತ ಹೇಳ್ತಾ ಬರ್ತಾರೆ. ಅಲ್ಲಿಗೆ ಮತ್ತೆ ಬರ್ಬೋದು ಪ್ರಶ್ನೆ ಪತ್ರಿಕೆಯಲ್ಲಿ ಕನಸುಗಳ ವಿಶ್ಲೇಷಣೆ ಯಾರ್ದು ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅವ್ರದ್ದು ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಪೊಲೀಸ್ ಇಲಾಖೆಯಲ್ಲಿ ಅಥವಾ ಯಾವುದಾದ್ರೂ ಅಪರಾಧಿಯನ್ನು ಅವನ ಗೌಪ್ಯವಾಗಿ ಇಟ್ಕೊಂಡಿರೋದನ್ನು ಯಾವುದೇ ಕಾರಣಕ್ಕೂ ಕೂಡ ಅವನು ತನ್ನ ಮಾಹಿತಿಯನ್ನು ಹೊರಹಾಕದೆ ಹೋದರೆ, ಅವನ ವರ್ತನೆಗಳು ಬರಲಿಲ್ಲ ಅಂದರೆ ಅವನನ್ನು ಮಂಪರು ಪರೀಕ್ಷೆ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷಿಗೆ ನಾರ್ಕೋ ಅನಾಲಿಸಿಸ್ ಅಂತ ಕರಿತೀವಿ. ನಾರ್ಕೋ ಅನಾಲಿಸಿಸ್ಗೆ ವ್ಯಕ್ತಿಯನ್ನು ಅರೆಪ್ರಜ್ಞೆಗೆ ತರ್ತಾ ಬರ್ತಾರೆ. ಅರೆಪ್ರಜ್ಞೆಗೆ ತಂದಾಗ ಅವನು ಆ ಘಟನಾವಳಿಗಳನ್ನು, ಮಾಹಿತಿಗಳನ್ನು ಹೊರಹಾಕ್ತಾ ಬರ್ತಾನೆ. ಸಾಮಾನ್ಯವಾಗಿ ಅವನು ನೈಜವಾಗಿದ್ದಾಗ ಅಥವಾ ಜಾಗೃತಾವಸ್ಥೆಯಲ್ಲಿದ್ದಾಗ ಮಾಹಿತಿಗಳನ್ನು ಕೊಡಲ್ಲ. ಅದಕ್ಕೆ ಸಿಗ್ಮಂಡ್ ಫ್ರಾಯ್ಡ್ರವ್ರನ್ನ ಫಾದರ್ ಆಫ್ ಸೈಕಾಲಜಿ ಅಂತ ಕರಿತಾ ಬರ್ತೀವಿ. ಅವ್ರು ಕೊಟ್ಟಿರೋ ಕೊಡುಗೆ ಇವತ್ತು ಕೂಡ ಚರ್ಚೆಗಿದೆ ಮತ್ತು ಸಂಶೋಧನೆಗೆ ಒಳಪಡ್ತಾ ಇದೆ. ಅದರಿಂದ ಸಿಗ್ಮಂಡ್ ಫ್ರಾಯ್ಡು 3 ಹಂತಗಳನ್ನು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ನಾನು ಸಿಗ್ಮಂಡ್ ಫ್ರಾಯ್ಡ್ದು ಇನ್ನೊಂದು ಕಾನ್ಸೆಪ್ಟನ್ನು ಕೂಡ ಪರಿಚಯ ಮಾಡಿಬಿಡ್ತೀನಿ. ಏನದು ಸಿಗ್ಮಂಡ್ ಫ್ರಾಯ್ಡ್ದು? ಅತ್ಯಂತ ಮುಖ್ಯವಾಗಿ TET ಮತ್ತು CETನಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಕ್ವಶನ್ಸ್ಗಳು ಹೆಚ್ಚಾಗ್ತಾ ಇರ್ತವೆ. ಯಾಕೆಂದರೆ ಇವರು ಮನೋವಿಜ್ಞಾನದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಏನು ಸರ್ ಅದು? ವ್ಯಕ್ತಿತ್ವದ ಬಗ್ಗೆಯೂ ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ ಇವರು ಸಿಗ್ಮಂಡ್ ಫ್ರಾಯ್ಡ್ ಅವರು. ಏನು ಹೇಳ್ತಾರೆ? ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂದರೆ ಏನು, ಹೆಂಗೆ ಕಂಡುಹಿಡಿಯೋದು? ಹಾಗಾದ್ರೆ ಒಬ್ಬನ ವ್ಯಕ್ತಿತ್ವಕ್ಕೂ ಇನ್ನೊಬ್ಬನ ವ್ಯಕ್ತಿತ್ವಕ್ಕೂ ಏನು ವ್ಯತ್ಯಾಸ? ಇಂಗ್ಲೀಷಿಗೆ ಪರ್ಸನಾಲಿಟಿ ಅಂತ ಕರಿತಾ ಬರ್ತೀವಿ. ಪರ್ಸನಾಲಿಟಿ ಅಂದರೆ ತಪ್ಪು ತಿಳ್ಕೊಬೇಡ, ದೈಹಿಕ ಸಾಮರ್ಥ್ಯಗಳು ಪರ್ಸನಾಲಿಟಿ ಅಲ್ಲ. ಉದ್ದಾಗಿರೋದು, ಹೈಟ್ ಆಗಿರೋದು ಅಥವಾ ದಪ್ಪಗಿರೋದು, ಬೆಳಗಿರೋದಲ್ಲ. ದೈಹಿಕ ರಚನೆ ಅಲ್ಲ, ಆಂತರಿಕ ಅಂಶಗಳು, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಅಂಶಗಳನ್ನೆಲ್ಲ ನಾವು ಒಟ್ಟಾರೆ ಸೇರಿಸಿ ವ್ಯಕ್ತಿತ್ವ ಅಂತ ಕರಿತೀವಿ. ಒಂದು ಸಂದರ್ಭದಲ್ಲಿ ತೋರಿಸೋದು ಕೂಡ ವ್ಯಕ್ತಿತ್ವ ಅಲ್ಲ, ಅದು ಆಂತರಿಕ ಮತ್ತು ಬಾಹ್ಯಗಳ ಒಟ್ಟಾರೆ ಮೊತ್ತವೇ ಅದು ವ್ಯಕ್ತಿತ್ವ ಅಂತ ಕರಿತೀವಿ. ಇದು ಬ್ರಾಡರ್ ಆಗಿರೋ ಪದ, ಇದು ಪರ್ಸನಾಲಿಟಿದು.
ಸರ್ ಏನು ಸರ್ ಅದು ವ್ಯಕ್ತಿತ್ವ ಅಂದರೆ ಹೊರಗಡೆ ಇರುವಂಥ ಅಂಶಗಳನ್ನು ಪತ್ತೆ ಹಚ್ಚಿದಾಗ ಮಾತ್ರ ವ್ಯಕ್ತಿತ್ವ ಅರ್ಥ ಆಗ್ತಾ ಬರೋದು. ಅಲ್ಲಿಗೆ ಅದಕ್ಕೆ ವ್ಯಾಟ್ಸನ್ ಹೇಳ್ತಾ ಬರ್ತಾರೆ, ವ್ಯಕ್ತಿತ್ವ ಅಂದ್ರೇನು ಬಹುಕಾಲದವರೆಗೆ ವೀಕ್ಷಿಸಿದ ನೈಜ ಅನುಭವಗಳ ಒಟ್ಟು ಮೊತ್ತ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಂಡುಹಿಡಿಬೇಕಾದ್ರೆ ಒಂದು ಕ್ಷಣದಲ್ಲೂ ಆಗಲ್ಲ, ಒಂದು ಸಂದರ್ಭದಲ್ಲೂ ಆಗಲ್ಲ, ಒಂದು ಈವೆಂಟಲ್ಲೂ ಆಗಲ್ಲ. ಅಲ್ಲಿಗರ್ಥ ಬಹುಕಾಲದವರೆಗೆ ವೀಕ್ಷಿಸಿದ ಅಂದರೆ ಬರೀ ನೋಡೋದಲ್ಲ, ಉದ್ದೇಶಪೂರ್ವಕವಾಗಿ ನೋಡಬೇಕದನ್ನು ವೀಕ್ಷಿಸಿದ ನೈಜ ಅನುಭವಗಳು ಯಾರೋ ಹೇಳಿದ್ದಲ್ಲ, ನಾವು ನೋಡಿರಬೇಕು, ಆಗ ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥ ಆಗ್ತದೆ. ಅದರಿಂದ ಇದು ಬ್ರಾಡರ್ ಆಗಿರೋ ಪದ. ನಾನೀಗ ಸಿಗ್ಮಂಡ್ ಫ್ರಾಯ್ಡ್ರವರ ಪರಿಕಲ್ಪನೆ ಎತ್ಕೊತೀನಿ. ಸರ್, ವ್ಯಕ್ತಿತ್ವದಲ್ಲಿ ಯಾಕೆ ನಮ್ಮ ಸುತ್ತಮುತ್ತ ಇರೋ ಜನ ಒಬ್ಬ ಇನ್ನೊಬ್ಬನಿಗಿನ್ನ ಯಾಕೆ ಭಿನ್ನ? ಅಕಾರ್ಡಿಂಗ್ ಟು ದ ಸಿಗ್ಮಂಡ್ ಫ್ರಾಯ್ಡ್ ಏನು ಹೇಳ್ತಾನೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ 3 ಅಂಶಗಳಿರ್ತವೆ ಅಂತ ಹೇಳ್ತಾರೆ. 3 ಅಂಶಗಳ ಬಗ್ಗೆ ವ್ಯಕ್ತಿತ್ವದಲ್ಲಿ ಹೇಳ್ತಾರೆ. ಒಂದನೇದು ಇದ್ದಂತ ಕರೀತಾರೆ, ಇದ್ದು. ಹಾಗಾದರೆ ಇದ್ದಂದ್ರೇನು? ಆಮೇಲೆ ಎರಡನೇದು ಬಂದಾಗ ಈಗೋ ಅಂತ ಕರೀತಾರೆ, ಈಗೋ ಅಂದರೆ ಅಹಂ ಅಂತ, ಅಹಮ್ಮು. ಮೂರನೇದು ಬಂದಾಗ ಅತ್ಯಹಂ ಅಂತ ಕರಿತೀವಿ, ಅತ್ಯಹಂ ಅಂದಾಗ ಇದನ್ನು ಸೂಪರ್ ಈಗೋ ಅಂತ ಕರಿತಾ ಬರ್ತೀವಿ. ಈಗ ಡೈರೆಕ್ಟ್ ಪ್ರಶ್ನೆ ಪತ್ರಿಕೆಗೆ ಬರ್ತಾ ಇದ್ದೀನಿ. ಈಗೋ ಮತ್ತು ಸೂಪರ್ ಈಗೋಗಳಿಂದ ವ್ಯಕ್ತಿತ್ವ ರೂಪಣೆಗೊಂಡಿದೆ ಎಂದು ಹೇಳಿದ ಮನೋವಿಜ್ಞಾನಿ ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ರವರು. ಸರಿ ಸರ್, ಇದ್ದಂದ್ರೇನು? ಇದು ಹುಟ್ಟುತ್ತಲೇ ಬರ್ತದೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಇದ್ದನ್ನೋದಿದೆ. ಏನದು? ಸುಖಾನ್ವೇಷಣ ತತ್ವ. ಇದನ್ನು ಹೈಸ್ಕೂಲ್ ಟೀಚರ್ ಎಲೆಕ್ಷನ್ಗೆ ಪ್ರಶ್ನೆ ಪತ್ರಿಕೆ CET ಕೇಳಿದ. ಸುಖಾನ್ವೇಷಣ ತತ್ವ ಯಾವುದನ್ನು ಸೂಚಿಸುತ್ತದೆ ಅಂತ? ಇದ್ದನ್ನು ಸೂಚಿಸುತ್ತೆ. ಏನು ಸುಖಾನ್ವೇಷಣೆ? ಹಾಗಾದರೆ ಪ್ಲೆಷರು, ಪ್ರಿನ್ಸಿಪಲ್ ಆಫ್ ಪ್ಲೆಷರ್ ಅಂತ ಕರಿತೀನಿ ಸುಖಾನ್ವೇಷಣೆ. ಏನು ಸಹ ಸುಖಾನ್ವೇಷಣೆ ಅಂದ್ರೇನು? ಹಾಗಾದರೆ ಬಯಕೆಗಳಿದೆ, ಹಾಗಾದರೆ ಲೈಂಗಿಕತೆ ಇದೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಆಸೆಗಳು, ಲೈಂಗಿಕತೆಗಳು ಮತ್ತು ಎರಡನೇದು ಬಂದಾಗ ಪ್ರತಿಯೊಂದು ಇರ್ತದೆ, ಎಲ್ಲರಲ್ಲೂ ಕೂಡ ಇದೆ. ಇಟ್ ಈಸ್ ಇನ್ ಎ ಅನ್ಕಾನ್ಷಿಯಸ್ ಸ್ಟೇಜ್ ಆಗಿದೆ. ಅನ್ಕಾನ್ಷಿಯಸ್ ಅಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, ನನಗೆ ನಿನಗೆ ಎಲ್ಲರಲ್ಲೂ ಕೂಡ ಒಳಗಡೆ ಅಡಗಿರ್ತದೆ, ಸುಪ್ತವಾಗಿ ಅಡಗಿದೆ ಅದು. ಅಲ್ಲಿಗೆ ಅರ್ಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದ್ದಿದೆ ಅಂದರೆ ಒಂದು ಮಗು ಹುಟ್ಟುತ್ತಾ ಇದ್ದಂಗೆ ಇದ್ದು ಸ್ಟಾರ್ಟ್ ಆಗ್ತದೆ. ಅದು ಯಾರಿಗೂ ಗೋಚರಿಸುವಾಗಲ್ಲ, ಒಳಗಡೆ ಇರ್ತದೆ. ಅದನ್ನು ಸುಖಾನ್ವೇಷಣ ತತ್ವ ಅಂತ ಕರೀತಾರೆ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಮುಖ್ಯವಾದದ್ದು. ಪ್ರಿನ್ಸಿಪಲ್ ಆಫ್ ಪ್ಲೆಷರ್ ಅನ್ನೋದು ಯಾವುದು ಅಂತ ಕೇಳ್ತಾರೆ. ಇದ್ದು ಅಲ್ಲಿಗೆ ಅರ್ಥ, ಒಬ್ಬ ವ್ಯಕ್ತಿನಲ್ಲಿ ಏನೇನೋ ಬಯಕೆಗಳು ಬರ್ತದೆ, ಆಸೆಗಳು ಬರ್ತದೆ, ಲೈಂಗಿಕತೆ ಬರ್ತದೆ, ಅರ್ಥ ಆಯ್ತಲ್ಲ. ಹಾಗಾದರೆ ಸುಖವನ್ನು ಪಡಿಬೇಕು ಅನ್ನೋಂಥ ಅಭಿಲಾಷೆ ಎಲ್ಲರಲ್ಲೂ ಇದೆ. ಇದನ್ನು ಯಾವ ವ್ಯಕ್ತಿ ಇದ್ದಿದೆಯಲ್ಲ, ಇದನ್ನು ಹೇಗೆ ಪೂರೈಸ್ಕೊತಾನೆ ಅನ್ನೋದು ಅವನ ವ್ಯಕ್ತಿತ್ವದ ಮೇಲೆ ನಿಂತಿದೆ. ಅಲ್ಲಿಗೆ ಅರ್ಥ, ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲೂ ಕೂಡ, ಸಾಧಕರಲ್ಲೂ ಕೂಡ, ಅರ್ಥಾಯ್ತಾ, ಉತ್ತಮ ವ್ಯಕ್ತಿತ್ವದಲ್ಲಿದ್ದರೂ ಕೂಡ ಇದ್ದಿದೆ. ಅದನ್ನು ಹೇಗಾದರೂ ಮಾಡಿ ನಾನು ಪಡಿತೀನಿ ಅಂತ ಇದು ಮಾಡ್ತಾ ಬಂದರೆ ಆ ವ್ಯಕ್ತಿಯಲ್ಲಿ ಈಗೋ ಇದೆ ಅಂತ ಇದನ್ನು ವಾಸ್ತವಿಕತೆ ತತ್ವ ಅಂತ ಕರಿತೀವಿ. ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ರಿಯಾಲಿಟಿ, ವಾಸ್ತವಿಕತೆ ತತ್ವ ಅಂದರೆ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ದ ಅಂತ ಕರಿತೀವಿ. ನನಗೆ ಬೇಕು ಅದು, ಹಾಗಾದ್ರೆ ನನಗೆ ಆಸೆ ಇದೆ, ನನಗೆ ಲೈಂಗಿಕತೆ ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಆ ಸುಖವನ್ನು ಪಡೆಯೋದಕ್ಕೆ ಯಾರು ಇದು ಮಾಡ್ತಾನೋ ಅದಕ್ಕೆ ರಿಯಾಲಿಟಿ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ರಿಯಾಲಿಟಿ. ಅದನ್ನು ಪಡೆಯೋದಕ್ಕೆ ಪಡಿತಾ ಬರ್ತಾನೆ ವ್ಯಕ್ತಿ, ಉಣಿಸ್ತಾ ಬರ್ತಾನೆ, ಆಗ ಅವನ ವ್ಯಕ್ತಿತ್ವವೇ ಬೇರೆ. ಇನ್ನೂ ಕೆಲವರವರೇ ಇದ್ದಿದೆ, ಆದರೆ ಈ ಇದ್ದನ್ನು ಅವನು ನೈತಿಕ ಮಾರ್ಗದಲ್ಲಿ ಪಡಿತಾ ಬರ್ತಾನೆ. ಅದನ್ನು ನಾವು ಏನಂತ ಕರಿತೀವಿ ಗೊತ್ತಾ? ಸೂಪರ್ ಈಗೋ ಅಂತ ಕರಿ. ತಪ್ಪು ಕಲ್ಪನೆ ಬೇಡ. ಸೂಪರ್ ಈಗೋ ಅಂದರೆ ತುಂಬ ಜಾಸ್ತಿ ಜಂಬ ಇರೋರು ಹಾಗೆ ಹೀಗೆ ಅಂತ ಅಲ್ಲ. ಇವ್ರ ಕಲ್ಪನೆ ಏನಂದರೆ, ಒಬ್ಬ ವ್ಯಕ್ತಿ ತನ್ನಲ್ಲಿರುವಂಥ ಬಯಕೆ, ಆಸೆಗಳನ್ನು ಅದು ನ್ಯಾಯ ಮಾರ್ಗದಲ್ಲಿ ಅಥವಾ ನೈತಿಕತೆ ತತ್ವ ಅಂತ ಕರಿತೀವಿ. ಇಲ್ಲಿ ರಿಯಾಲಿಟಿ, ಪ್ರಿನ್ಸಿಪಲ್ ಆಫ್ ರಿಯಾಲಿಟಿ ಇಲ್ಲಿ ಬಂದಾಗ, ಇದು ಯಾವುದು ಸೂಪರ್ ಈಗೋ ಬಂದಾಗ ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ಮೊರಾಲಿಟಿ. ಹಾಗಾದ್ರೆ ಪ್ರಿನ್ಸಿಪಲ್ ಆಫ್ ಮೊರಾಲಿಟಿ ಅಂದಾಗ ಅರ್ಥ ನಂದಲ್ಲ, ಅದು ನನಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ, ನನಗೆ ಕೇಳುತ್ತೆ ಅದನ್ನು. ಹಾಗಾದರೆ ನನಗೆ ಆಸೆಗಳು ಬರ್ತದೆ, ಸುಖ ಬೇಕು ಅನಿಸುತ್ತೆ, ಆಗ ನಾನು ಅದು ನ್ಯಾಯ ಮಾರ್ಗದಲ್ಲಿ ಪಡೆದ್ರೆ ಅದಕ್ಕೆ ಹೇಳ್ತಾರೆ ಅದನ್ನು ಸೂಪರ್ ಈಗೋ ಅಂತ ಕೇಳ್ತಾರೆ. ಹಾಗಾದರೆ ಸೂಪರ್ ಈಗೋ ಉಪನಿಷತ್ತು ಹೇಳ್ತಾರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತಾ ಬರ್ತಾರೆ. ಈ ವ್ಯಕ್ತಿ ಮೋಕ್ಷದ ಕಡೆಗೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಅರ್ಥ ಮೋಕ್ಷದ ಕಡೆಗೆ ಅಂದರೆ ಅರ್ಥ, ಧರ್ಮ, ಕಾಮವನ್ನು ನ್ಯಾಯ ಮಾರ್ಗದಲ್ಲಿ ಪಡೆಯುವಂಥದ್ದು. ಇಂಥ ವ್ಯಕ್ತಿತ್ವವನ್ನೇ ಸೂಪರ್ ಈಗೋ ಅಂತ ಕರಿತಾ ಬರ್ತಾರೆ. ಅಲ್ಲಿಗರ್ಥ ಎಲ್ಲರಲ್ಲೂ ಇದ್ದಿದೆ, ಅದಕ್ಕೆ ಶಕ್ತಿಯನ್ನು ಒದಗಿಸೋದು, ಅದಕ್ಕೆ ಇದ್ಗೆ ಶಕ್ತಿಯನ್ನು ಒದಗಿಸೋದಕ್ಕೆ ಲಿಬಿಡೋ ಅಂತ ಕರಿತಾ ಬರ್ತೀವಿ. ಲಿಬಿಡೋ ಅನ್ನೋದು ಏನನ್ನು ಒದಗಿಸುತ್ತೆ? ನಮಗೆ ಶಕ್ತಿಯನ್ನು ಒದಗಿಸ್ತಾ ಬರ್ತದೆ. ಯಾವುದಕ್ಕೆ? ಇದ್ಗೆ. ಆ ಇದ್ದನ್ನು ಪೂರೈಸುವಂಥ
ರೀತಿಯಲ್ಲೇ ವ್ಯಕ್ತಿತ್ವ ಚೇಂಜ್ ಆಗ್ತದೆ. ಹೇಗೆ ಬೇಕಾದ್ರೂ ಪಡಿಬೋದು, ಅಥವಾ ನನಗೆ ವಾಸ್ತವಿಕತೆಯಾಗಿ ಬದುಕ್ತಾ ಬಂದರೆ ಈಗೋ ಅಂತ ಕರಿತಾ ಬರ್ತೀವಿ. ಇಲ್ಲ, ಅದು ನನಗೆ ಬೇಡ, ಅಲ್ಲಿಗೆ ವ್ಯಕ್ತಿಯವನು ಕಂಟ್ರೋಲ್ ಮಾಡ್ಕೊತಾನೆ, ನ್ಯಾಯಮಾರ್ಗದಲ್ಲಿ ಹೋಗ್ತಾನೆ. ಹಾಗಾದರೆ ಬೇಡವ ಸುಖ ಪಡೆಯಲ್ವಾ ಅಂದರೆ, ಸುಖ ಪಡೆಯುವ ಮಾರ್ಗ ಮಾತ್ರ ಒಂದು ನೈತಿಕ ಮಾರ್ಗವಾಗಿರುತ್ತೆ. ಅದಕ್ಕೆ ಸುಮಾರು ಎಕ್ಸಾಮಿನೇಷನ್ ಕೇಳಿದೆ, ನೈತಿಕತೆ ತತ್ವವನ್ನು ಒಳಗೊಂಡಿರೋದು ಯಾವುದು ಅಂದರೆ ಅತ್ಯಹಮ್ಮು. ಇದರ ಆಧಾರದ ಮೇಲೆ ಎಷ್ಟರ ಮಟ್ಟಿಗೆ ನಾವು ಈಗೋ ಆಗಿದ್ದೀವಿ, ಎಷ್ಟರ ಮಟ್ಟಿಗೆ ಸೂಪರ್ ಈಗೋ ಆಗಿದ್ದೀವಿ, ಎಲ್ಲರಲ್ಲೂ ಕೂಡ ಇದ್ದಿದೆ. ಈಗೋ ಇದೆಯಾ, ಸೂಪರ್ ಈಗೋ ಇದೆ. ಸೂಪರ್ ಈಗೋದಲ್ಲಿ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಮೇಲೆ ನಮಗೆ ಭಾಗ ಮಾಡ್ತಾ ಬರ್ತಾರೆ, ನಮ್ಮ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡ್ತಾರೆ. ಅದಕ್ಕೆ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾ ಬಂದರು, ವ್ಯಕ್ತಿತ್ವವು ನಿರ್ಧಾರವಾಗಿರೋದು ಈಗೋ ಮತ್ತು ಸೂಪರ್ ಈಗೋದ ಮೇಲೆ. ಹಾಗಾದ್ರೆ ವ್ಯಕ್ತಿ ಸೂಪರ್ ಈಗೋ ಆದರೆ ನೈತಿಕ ಮಾರ್ಗ ಇಟ್ಕೊಂಡವನೇ, ಇಲ್ಲ ವಾಸ್ತವಿಕ ಮಾರ್ಗ ರಿಯಾಲಿಟಿ ಪ್ರಿನ್ಸಿಪಲ್ಸನ್ನು ಈಗೋದಲ್ಲಿರುತ್ತೆ. ಇದ್ದನ್ನೋದು ಎಲ್ಲರಲ್ಲೂ ಇರುವಂಥ ಸಾಮಾನ್ಯವಾದಂಥ ಒಂದು ಬಯಕೆ. ಅದನ್ನೇ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಇದು ಸುಖಾನ್ವೇಷಣ ತತ್ವ, ವಾಸ್ತವಿಕತೆ ತತ್ವ, ನೈತಿಕತೆ ತತ್ವ. ಇದನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವವನ್ನು ಹೇಳ್ಬೇಕಾದ್ರೆ ಈಗೋ ಮತ್ತು ಸೂಪರ್ ಈಗೋ ಇದ್ಗೆ ಶಕ್ತಿಯನ್ನು ಒದಗಿಸುವಂಥದ್ದನ್ನೇ ಲಿಬಿಡೋ ಅಂತ ಕರಿತಾ ಬರ್ತೀವಿ. ಇದು ತುಂಬ ಮುಖ್ಯವಾದಂಥದ್ದು. ಈ ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಡ್ರೀಮ್ ಅನಾಲಿಸಿಸ್ ಬಗ್ಗೆ ಕೇಳ್ಬೋದು, ಅಥವಾ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್ ಕೇಳ್ಬೋದು. ನೆಕ್ಸ್ಟ್ ಎರಡನೇದು ಬಂದಾಗ ಸೈಕೋ ಅನಾಲಿಟಿಕಲ್ ಮೆಥಡ್ಸ್ ಕೇಳ್ಬೋದು. ಅವರು ಕಾನ್ಷಿಯಸ್ಸು, ಸಬ್ಕಾನ್ಷಿಯಸ್ಸು, ಅನ್ಕಾನ್ಷಿಯಸ್ ಬಗ್ಗೆ ಕೇಳ್ಬೋದು, ಅಥವಾ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂಥ ಈಗೋ ಮತ್ತು ಸೂಪರ್ ಈಗೋ ಬಗ್ಗೆ ಕೇಳ್ತಾ ಬರ್ಬೋದು. ಮುಂದೆ ಬಂದಾಗ ಇವೆರಡು ಪ್ರಶ್ನೆಗಳು ಕೂಡ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಏರಿಯಾವನ್ನೇ ಕವರ್ ಮಾಡ್ತಾ ಬಂದೆ. ಮುಂದಿನ ಟಾಪಿಕಲ್ಲಿ ಬಂದಾಗ ಮಾಸ್ಲೋರವರ ಶ್ರೇಣೀಕರಣ ಪ್ರೇರಣಾ ಹಂತದ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಹಂತ ಯಾವುದು ಅಂತ. ಈ ಅಬ್ರಹಾಂ ಮಾಸ್ಲೋರವರು ಮಾನವತಾವಾದಿ. ಅವರು ಹಾಗಾದರೆ ಗೊತ್ತಿರಬೇಕು, ಹೈರಾರ್ಕಿ ಆಫ್ ನೀಡ್ಸನ್ನು ಕೊಡ್ತಾ ಬರ್ತಾರೆ. ಹೈರಾರ್ಕಿ ಆಫ್ ನೀಡ್ಸ್ ಅಂತ ಅಂದಾಗ ನಮ್ಮ ಪ್ರೇರಣೆಗಳ ಏನು ಹಂತ ಹಂತವಾಗಿ ಪಡ್ಕೊತಾ ಬರ್ತೀವಿ. ಅದಕ್ಕೆ ಈ ಕ್ವಶನ್ಸ್ ಬಂದಾಗ ಆತ್ಮ ಸಾಕ್ಷಾತ್ಕಾರ ಎಷ್ಟನೇ ಹಂತ ಅಂತ ಕೇಳಿದರೆ ಇದು 5ನೇ ಹಂತ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತರಗತಿನಲ್ಲಿ ನಾನು ಅಬ್ರಹಾಂ ಮಾಸ್ಲೋರವರ ಪರಿಕಲ್ಪನೆಗಳನ್ನು ಹೇಳ್ತಾ ಬರ್ತೀನಿ. ಅದು ಪಿರಮಿಡ್ ರೂಪದಲ್ಲಿ ಬರ್ತದೆ. ಮೊದಲನೇದು ಪ್ರೈಮರಿ ನೀಡ್ಸನ್ನು, ಫಿಸಿಯೋಲಾಜಿಕಲ್ ನೀಡ್ಸು. ಎರಡನೇದು ಬಂದಾಗ ಸೇಫ್ಟಿ ಮತ್ತು ಸೆಕ್ಯುರಿಟಿ. ಥರ್ಡ್ ಹಂತ ಬಂದಾಗ ಲವ್ ಆ್ಯಂಡ್ ಅಫೆಕ್ಷನ್ಸ್ಗಳು. ಹಾಗಾದರೆ 4ನೇ ಹಂತ ಬಂದಾಗ ಸೆಲ್ಫ್ ಎಸ್ಟೀಮ್ ಬರ್ತದೆ. ಲಾಸ್ಟ್ ಸ್ಟೇಜ್ ಇಸ್ ದ ಸೆಲ್ಫ್ ಆ್ಯಕ್ಚುಲೈಸೇಷನ್ನು 5ನೇ ಹಂತ. ಇದನ್ನು ಸವಿಸ್ತಾರವಾಗಿ ಮುಂದಿನ ತರಗತಿನಲ್ಲಿ ನಾನು ಮಾತಾಡ್ತಾ ಬರ್ತೀನಿ. ಥ್ಯಾಂಕ್ ಯು.